ಹಲೋ ಫ್ರೆಂಡ್ಸ್, ನಾನು ಅಶ್ವಿನಿ ಬೋನಾ. ವೆಲ್ಕಮ್ ಟು ಪಿ ಬಿ ರೆಡ್ಡಿ ಆನ್ಲೈನ್ ಕ್ಲಾಸಸ್. ನಾನು ವರ್ಲ್ಡ್ ಮ್ಯಾಪ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅದೇ ವರ್ಲ್ಡ್ ಮ್ಯಾಪ್ ಸೀರೀಸ್ ನಲ್ಲಿ ನಾನು ಸೆಕೆಂಡ್ ಟಾಪಿಕ್ ಅಥವಾ ಸೆಕೆಂಡ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಯಾರು ಫಸ್ಟ್ ಟಾಪಿಕ್ ನೋಡಿಲ್ಲ ಅವರು ದಯವಿಟ್ಟು ಪ್ಲೇ ಲಿಸ್ಟ್ ನಲ್ಲಿ ನೋಡಬಹುದು. ಸೊ ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಅನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಯಾವ ಯಾವ ಅಕ್ಷಾಂಶಗಳು ಯಾವ ಯಾವ ದೇಶಗಳ ಮೂಲಕ ಪಾಸ್ ಆಗ್ತವೆ ಮತ್ತು ಯಾವ ಯಾವ ನದಿಗಳು ಯಾವ ಅಕ್ಷಾಂಶಗಳ ಮೂಲಕ ಇಂಟರ್ಸೆಕ್ಟ್ ಅಂದರೆ ಸಂಧಿಸುತ್ತವೆ. ಅದಾದಮೇಲೆ ಪ್ರೈಮ್ ಮೆರಿಡಿಯನ್ ಯಾವ ಯಾವ ದೇಶಗಳ ಮೂಲಕ ಪಾಸ್ ಆಗುತ್ತೆ, ಇದನ್ನೆಲ್ಲ ಈ ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡೋಣ. ಹಾಗಿದ್ರೆ ಬನ್ನಿ, ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್. ಕನ್ನಡದಲ್ಲಿ ಏನಂತಾರೆ? ಲ್ಯಾಟಿಟ್ಯೂಡ್ಸ್ ಅಂದರೆ ಅಕ್ಷಾಂಶಗಳು. ಕರೆಕ್ಟಾ? ಅಕ್ಷಾಂಶಗಳು. ನಾನು ಹೇಳಿದ್ದೀನಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡು ಟರ್ಮ್ಸ್ ಗೊತ್ತಿರಬೇಕು. ಕನ್ನಡ ಹೇಳ್ತಾ ಇದ್ರೆ ಇಂಗ್ಲೀಷ್ ಗೊತ್ತಿರಲಿ, ಇಂಗ್ಲೀಷ್ ಹೇಳ್ತಾ ಇದ್ರೆ ಕನ್ನಡ ಗೊತ್ತಿರಲಿ. ಸೊ ಲ್ಯಾಟಿಟ್ಯೂಡ್ಸ್ಗಳನ್ನು ಕನ್ನಡದಲ್ಲಿ ಅಕ್ಷಾಂಶ ಅಂತ ಕರೀತಾರೆ. ಲಾಂಗಿಟ್ಯೂಡ್ಸ್ ಅಂದರೆ ರೇಖಾಂಶಗಳು. ತಿಳಿತಾ? ಏನಂತಾರೆ? ರೇಖಾಂಶಗಳು. ರೈಟ್. ಸೊ ಅಡ್ಡ ರೇಖೆಗಳಿಗೆ ಫಸ್ಟ್ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ ಲ್ಯಾಟಿಟ್ಯೂಡ್ಸ್, ಓನ್ಲಿ ಅಕ್ಷಾಂಶಗಳು. ಆಮೇಲೆ ಇದಾದ್ಮೇಲೆ ರೇಖಾಂಶಗಳನ್ನು ಸ್ಟಡಿ ಮಾಡೋಣ. ಸೊ ಅಕ್ಷಾಂಶಗಳು ಬೇಸಿಕಲಿ ಈ ಅಕ್ಷಾಂಶಗಳು ಈಕ್ವೇಟರ್ನಿಂದ, ವಾಟ್ ಇಸ್ ಈಕ್ವೇಟರ್? 0 ಡಿಗ್ರಿ ಲ್ಯಾಟಿಟ್ಯೂಡ್ ಅನ್ನ ನಾವು ಈಕ್ವೇಟರ್ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರೆ ಇದು ಭೂಮಿಯನ್ನ ಸಮಭಾಗಗಳಾಗಿ ವಿಭಾಗ ಮಾಡುತ್ತದೆ. ಹೌದಾ? ಸೊ ಇದನ್ನ ಉತ್ತರ ಗೋಳಾರ್ಧ, ಇದನ್ನ ದಕ್ಷಿಣ ಗೋಳಾರ್ಧ ಅಂತ ಹೇಳಿ ಕರೀತಾರೆ. ಓಕೆ. ಸೊ ಅಕ್ಷಾಂಶಗಳು ಬೇಸಿಕಲಿ ಈ ನೋಡ್ರಿ ಇಕ್ವೇಟರ್ನಿಂದ ಸಮಾನಾಂತರವಾಗಿ ಎಳೆದ ರೇಖೆಗಳಾಗಿವೆ. ಸಮಾನಾಂತರ ಅಂದ್ರೆ ಏನ್ರಿ? ಇದಕ್ಕೆ ಈಕ್ವಲ್ ಆಗಿ ತಿಳಿತಾ? ಈಕ್ವಲ್ ಆಗಿ ಸಮಾನಾಂತರವಾಗಿ ಎಳೆದ ರೇಖೆಗಳಾಗಿವೆ. ಉತ್ತರ ಗೋಳಾರ್ಧದಲ್ಲಿ ನೋಡ್ರಿ ಅಲ್ಲಿ. ಸೊ ಉತ್ತರ ಗೋಳಾರ್ಧ ಅಂದ್ರೆ ಯಾವುದು? ಇಕ್ವೇಟರ್ ಮೇಲೆ. ಸೊ ಉತ್ತರ ಗೋಳಾರ್ಧದಲ್ಲಿ ಉತ್ತರ ಧ್ರುವದ ಕಡೆಗೆ, ಧ್ರುವ ಅಂದ್ರೆ ಏನ್ರಿ? ಉತ್ತರ ಧ್ರುವ, ದಕ್ಷಿಣ ಧ್ರುವ. ಒಟ್ಟು ಭೂಮಿಗೆ 2 ಧ್ರುವಗಳು ಅವ ಅಂತ ಹೇಳಿದೆ. ದಿಸ್ ಇಸ್ ನಾರ್ತ್ ಪೋಲ್ ಅಥವಾ ಉತ್ತರ ಧ್ರುವ ಅಂತ ಕರಿತೇವೆ. ಸೊ ಉತ್ತರ ಗೋಳಾರ್ಧದಲ್ಲಿ ಉತ್ತರ ಧ್ರುವದ ತನಕ ದಕ್ಷಿಣ ಗೋಳಾರ್ಧದಲ್ಲಿ ದಕ್ಷಿಣ ಧ್ರುವದ ತನಕ ಎಳೆಯಲಾದಂತಹ ಕಾಲ್ಪನಿಕ ರೇಖೆಗಳಿಗೆ ಏನಂತಾರೆ ಅಂತ ಕೇಳಿದ್ರೆ ಅಕ್ಷಾಂಶಗಳು. ಏನಂತ ಕರೀತಾರೆ? ಅಕ್ಷಾಂಶಗಳು. ಒಟ್ಟು ಭೂಮಿಗೆ 2 ಧ್ರುವಗಳು ಗೊತ್ತಿರಲಿ, ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ತಿಳಿತ್ರಿ? ಸೊ ಧ್ರುವದ ತನಕನೂ ಏನವ ಅಂತ ಕೇಳಿದ್ರೆ ಅಕ್ಷಾಂಶಗಳು ಅದಾವ ಇವು, ಮತ್ತು ಕಾಲ್ಪನಿಕ ರೇಖೆಗಳು. ಅರ್ಥ ಆಯ್ತಾ? ಹಾಗಾದ್ರೆ ಹೇಳಿ. ಸೊ ಇಡೀ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ಅಕ್ಷಾಂಶ ಯಾವುದು? ಸೊ ಮಧ್ಯದಲ್ಲಿ ಇದೆ ಅಲ್ರಿ, ಕಾಣಿಸ್ತಾ ಇದೆನಾ? ಸೊ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ಅಕ್ಷಾಂಶನೇ ಯಾವುದು ಅಂದ್ರೆ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಥವಾ 0 ಡಿಗ್ರಿ ಅಕ್ಷಾಂಶ. ಕರೆಕ್ಟಾ? ಯಾಕೆ ಹೇಳ್ರಿ? ನಮ್ಮ ಭೂಮಿ ಯಾವ ಶೇಪ್ನಲ್ಲಿದೆ ರೀ? ಯಾವ ಶೇಪ್? ಜಿಯಾಯ್ಡ್ ಅಂತ ಕರಿತೀವಿ. ಆಲ್ರೆಡಿ ಇದು ಜಿಯಾಯ್ಡ್ ಶೇಪ್ನಲ್ಲಿದೆ ನೋಡ್ರಿ. ಜಿಯಾಯ್ಡ್ ಶೇಪ್ ಅಂದರೆ ಏನು? ಅಥವಾ ಆಬ್ಲೆಟ್ ಶೇಪ್ ಅಂತ ಕರಿತೀವಿ. ಆಬ್ಲೆಟ್, OBLATE. ಹಾಗಾದ್ರೆ ಆಬ್ಲೆಟ್ ಅಂದರೆ ಏನು? ಜಿಯಾಯ್ಡ್ ಅಂದರೆ ಏನು? ಜಿಯಾಯ್ಡ್ ಅಂದರೆ ಗೊತ್ತಿರಲಿ, ನಮ್ಮ ಭೂಮಿಯು ಧ್ರುವಗಳಲ್ಲಿ, ಸೊ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಕರಿತೀವ, ಧ್ರುವಗಳಲ್ಲಿ ಚಪ್ಪಟೆಯಾಗಿದೆ, ಮಧ್ಯದಲ್ಲಿ ಉಬ್ಬಿಕೊಂಡಿದೆ. ಸೊ ಈ ಒಂದು ಶೇಪ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಜಿಯಾಯ್ಡ್. ಬರಿತಾ ಇದ್ದೀನಿ ನೋಡ್ರಿ, ಏನಂತ ಕರಿತೀವಿ? ಜಿಯಾಯ್ಡ್ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಯಾವ ಶೇಪ್ ಹೇಳ್ಬೇಕ್ರಿ? ಜಿಯಾಯ್ಡ್ ಶೇಪ್. ಸೊ ಧ್ರುವಗಳಲ್ಲಿ ಚಪ್ಪಟೆ ಆಗಿದೆ, ಮಧ್ಯದಲ್ಲಿ ಉಬ್ಬಿಕೊಂಡಿದೆ. ಸೇಮ್ ಇಲ್ಲಿನೂ ಕೂಡ ಹಂಗೆ ಇದೆ ನೋಡ್ರಿ. ಸೊ ಇಲ್ಲಿ ಚಪ್ಪಟೆ ಆಗಿದೆನಾ? ರೌಂಡ್ ಶೇಪ್ ಇಲ್ಲ, ಗೊತ್ತಿರಲಿ. ಸೊ ಮಧ್ಯದಲ್ಲಿ ಉಬ್ಬಿಕೊಂಡಿದೆ, ಇದನ್ನ ಜಿಯಾಯ್ಡ್ ಅಂತ ಕರೀತಾರೆ. ಹಾಗಾದ್ರೆ ಸೊ ಅತಿ ಹೆಚ್ಚು ಬಲ್ಜ್ ಆಗಿರೋದು ಈ ಭಾಗದಲ್ಲಿ. ಹಾಗಾಗಿ ಇಡೀ ಭೂಮಿಯನ್ನ ಸುತ್ತ ಹಾಕೊಂಡು ಬಂದಂತಹ ಅಕ್ಷಾಂಶ ಯಾವುದು ಅಂದ್ರೆ ಅದೇ ಯಾವುದು? 0 ಡಿಗ್ರಿ ಅಕ್ಷಾಂಶ. ಅತ್ಯಂತ ದೊಡ್ಡದಾದ ಅಕ್ಷಾಂಶ, ಅತ್ಯಂತ ದೊಡ್ಡದಾದ ರೇಖೆ ಯಾವುದು ಅಂದ್ರೆ 0 ಡಿಗ್ರಿ ಅಕ್ಷಾಂಶ ಅಂತ ಹೇಳ್ಬೇಕು. ತಿಳಿತಾ? ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈ ಅಕ್ಷಾಂಶಗಳ ಸಂಖ್ಯೆ ಹೆಚ್ಚಾದಂತೆ, ಏನು ಸಂಖ್ಯೆ? ಇಲ್ಲಿ 0 ಇದ್ಮೇಲೆ ನೆಕ್ಸ್ಟ್ ಬರುವಂತ ನಂಬರ್ ಯಾವ್ದ್ರೆ? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಹೌದಾ? ಹಾಗಾಗಿ ಅಕ್ಷಾಂಶಗಳ ಸಂಖ್ಯೆ ಹೆಚ್ಚಾದಂತೆ ಗೊತ್ತಿರಲಿ. ಸೊ ಯಾವ ರೀತಿ ಉತ್ತರ ಗೋಳಾರ್ಧದಲ್ಲಿ 1 2 3 ಅಂತ ಮಾಡ್ತೀವೋ ಅದೇ ರೀತಿ ದಕ್ಷಿಣದಲ್ಲಿ ಕೂಡ 1 2 and 3 and 4. ಸೊ ಎಲ್ಲಿವರೆಗೂ ಹಂಗೆ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲಿ 90 ಡಿಗ್ರಿ ಇದೆ ನೋಡ್ರಿ. ಹೌದಾ? 90 ಡಿಗ್ರಿ ಇದು ಸದರ್ನ್ ಹೆಮಿಸ್ಫಿಯರ್ ಇದೆ. ಹಾಗಾಗಿ 90 ಡಿಗ್ರಿ ಸೌತ್ ಪೋಲ್ ಅಂತ ಕರಿಬೇಕು, ಅಥವಾ 90 ಡಿಗ್ರಿ ದಕ್ಷಿಣ ಧ್ರುವ. ಮೇಲ್ಗಡೆ 90 ಡಿಗ್ರಿ ಉತ್ತರ ಧ್ರುವ. ತಿಳಿತಾ?
ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿ ಎಲ್ಲಿ ತನಕ ಬರಬೇಕು ಕೌಂಟ್ ಮಾಡ್ಕೋತ ಅಂತ ಕೇಳಿದ್ರೆ 90 ತನಕ. ಅರ್ಥ ಆಯ್ತಾ? ಅದೇ ರೀತಿ ಮೇಲ್ಗಡೆ ನೋಡ್ರಿ, ಇಕ್ವೇಟರ್ ಮೇಲೆ, ಇಕ್ವೇಟರ್ ಅಂದ್ರೆ ಗೊತ್ತಿರಲೆ, 0 ಡಿಗ್ರಿ ಅಕ್ಷಾಂಶಕ್ಕೆ ಇತರೆ ಹೆಸರುಗಳು ನಾನು ಹೇಳಿದೆ ಲಾಸ್ಟ್ ಕ್ಲಾಸ್ನಲ್ಲಿ. 0 ಡಿಗ್ರಿ ಅಕ್ಷಾಂಶ ಅಂದ್ರೆ ಒಂದೇ, 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂದ್ರೂ ಒಂದೇ, ಸಮಭಾಜಕ ವೃತ್ತ ಅಂದ್ರೆ ಒಂದೇ, ಭೂಮಧ್ಯ ರೇಖೆ ಅಂದ್ರೂ ಕೂಡ ಒಂದೇ. ತಿಳಿತಾ? ಸೊ ನೋಡ್ರಿ ಇಲ್ಲಿ, ಸೊ ಉತ್ತರ ಗೋಳಾರ್ಧದಲ್ಲಿ ಕೂಡ ಎಲ್ಲಿ ತನಕ ಹೋಗ್ಬೇಕು? 1 2 3 4 5 ಅಪ್ ಟು 90. ಎಲ್ಲಿ ತನಕ ಹೋಗ್ಬೇಕು? 90. ಹಾಗಾದ್ರೆ ಇಕ್ವೇಟರ್ ಮೇಲೆ ಎಷ್ಟು ಅಕ್ಷಾಂಶಗಳು? 90 ಅದಾವ. ಹೌದಾ ಇಲ್ಲ? 90 ಅದಾವ. ಇಕ್ವೇಟರ್ ಕೆಳಗೆ ಎಷ್ಟವರೆ ಅಕ್ಷಾಂಶಗಳು? ಅಲ್ಲಿನ 90 ಅದಾವ. 90 + 90 ಕರೆಕ್ಟಾ? ಬಟ್ ಇನ್ನೊಂದಿದೆ, ಸೊ ಮಧ್ಯದಲ್ಲಿರುವಂಥ ಅಕ್ಷಾಂಶ +1. ಸೊ ಇವುಗಳಿಗೆ +1 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಕೇಳಿದರೆ ಎಷ್ಟಾಗುತ್ತೆ ರೀ? ಕೌಂಟ್ ಮಾಡ್ರಿ. 90 + 90 180, 180 + 1 181. ಹಾಗಾದರೆ ಭೂಮಿಯ ಮೇಲೆ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 181. ಆಯಿತಾ? ಅರ್ಥ ಆಯ್ತಾ? ಓಕೆ. ಇನ್ ಕೇಸ್ ಎಕ್ಸಾಮ್ನಲ್ಲಿ ಏನಾದರೂ ಸಮಭಾಜಕ ವೃತ್ತವನ್ನು ಹೊರತುಪಡಿಸಿ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಅಕ್ಷಾಂಶವನ್ನು ಹೊರತುಪಡಿಸಿ ಅಂದರೆ ಇದು ಒಂದು ಲೈನನ್ನು ನಾವು ಕೌಂಟ್ ಮಾಡಬಾರ್ದು. 90 + 90 180. ಅರ್ಥ ಆಯ್ತಾ? ಓಕೆ. ಮತ್ತು ಇನ್ನೊಂದು ಪಾಯಿಂಟ್, ಇಲ್ಲಿ ಸೌತ್ ನಾರ್ತ್ ಅಂತ ತಗೊಂಡಿದ್ದೆ ನಾನು, ಅಥವಾ ನಾರ್ತ್ ಪೋಲು ಸೌತ್ ಪೋಲ್, ಉತ್ತರ ಧ್ರುವ ದಕ್ಷಿಣ ಧ್ರುವ. ಈ ಧ್ರುವ ಏನಾಗಿದೆ ಅಂದರೆ, ಈ ಧ್ರುವಗಳು ನೋಡ್ರಿ, ಅಕ್ಷಾಂಶಗಳು ಇವೆಲ್ಲ ಹಿಂಗೆ ಲೈನ್ಸ್ ಹಾಕೊಂತ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಮೇಲೆ ಭೂಮಿ, ನಮ್ಮ ಭೂಮಿ ಚಪ್ಪಟ್ಟೆ ಆಗಿದೆ, ಇದು ಲೈನ್ ಆಗೋದಿಲ್ಲ, ಜಸ್ಟ್ ಒಂದು ಬಿಂದು ಆಗಿದೆ ನೋಡ್ರಿ. ಯಾವುದು? 90 ಡಿಗ್ರಿ ಉತ್ತರ ಅಕ್ಷಾಂಶ, ಅದರೂ ಕೂಡ ಅಕ್ಷಾಂಶ. ಬಟ್ ಆ ಅಕ್ಷಾಂಶ ರೇಖೆಯ ರೂಪದಲ್ಲಿ ಇಲ್ಲ, ಅದು ಬಿಂದುವಿನ ರೂಪದಲ್ಲಿದೆ. ಸೊ ಯಾವ ರೀತಿ ಅದು ನಾವು ಉತ್ತರ ಗೋಳಾರ್ಧದಲ್ಲಿ ಬಿಂದುವಿನ ರೂಪದಲ್ಲಿ ನೋಡ್ತೀವೋ, ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ ದಕ್ಷಿಣ ಧ್ರುವವು ಅಥವಾ ದಕ್ಷಿಣ ಅಕ್ಷಾಂಶವು ಬಿಂದುವಿನ ರೂಪದಲ್ಲಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಎಷ್ಟು ಅಕ್ಷಾಂಶಗಳು ಬಿಂದುವಿನ ರೂಪದಲ್ಲಿವೆ ಅಂತ ಕೇಳಿದ್ರೆ 2. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಮತ್ತೆ ಪ್ರಶ್ನೆ ಹೇಗೆ ಕೇಳ್ಬೋದು ಅಂತ ಕೇಳಿದ್ರೆ, ಸೊ ಭೂಮಿಯ ಮೇಲೆ ರೇಖೆಯ ರೂಪದಲ್ಲಿರುವ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಈ 180 ಅಂದರಲ್ಲಿ 2 ಮೈನಸ್ ಮಾಡಬೇಕು. ಯಾಕಂದ್ರೆ 2 ಬಿಂದುಗಳ ರೂಪದಲ್ಲಿ ಅದಾವ. ಯಾವುದು? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಹಾಗಾಗಿ 2 ಮೈನಸ್ ಮಾಡಿದರೆ ನಮ್ಗೆ ಆನ್ಸರ್ ಏನು ಸಿಗುತ್ತೆ ರೀ? 179. ಸೊ ರೇಖೆಯ ರೂಪದಲ್ಲಿರುವ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಬರಿತೀನಿ ನೋಡ್ರಿ ಬೇಕಾದ್ರೆ. ರೇಖೆಯ ರೂಪದಲ್ಲಿರುವ ಅಕ್ಷಾಂಶಗಳ ಸಂಖ್ಯೆ. ಕ್ವಶನ್ ನೋಡುವಾಗ ಸ್ವಲ್ಪ ಗಮನ ಕೊಟ್ಟು ಕ್ವಶನ್ ಓದಿ ಆನ್ಸರನ್ನು ಟಿಕ್ ಮಾಡಬೇಕು. ತಿಳಿತಾ? ರೇಖೆ ಅಂದಾಗ 179 ಅಂದರೆ, ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಅಂದಾಗ 181. ತಿಳಿತಾ? ಸಮಭಾಜಕ ವೃತ್ತವನ್ನು ಹೊರತುಪಡಿಸಿದರೆ ಅಂದಾಗ ಅದನ್ನು ಮೈನಸ್ ಮಾಡಿ, 181ನಲ್ಲಿ 1 ಮೈನಸ್ ಮಾಡಿದರೆ 180. ಅರ್ಥ ಆಯ್ತಾ? ಸೊ ಇದಿಷ್ಟು ಕ್ವಶನ್ಸ್ ಕೇಳ್ಬೋದು ಎಕ್ಸಾಮ್ನಲ್ಲಿ ಅಕ್ಷಾಂಶಗಳ ಕುರಿತು. ಕ್ಲಿಯರ್? ಓಕೆ. ಹಾಗಾದ್ರೆ ಯಾವ ಅಕ್ಷಾಂಶವು ಭೂಮಿಯನ್ನು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? 0 ಡಿಗ್ರಿ ಅಕ್ಷಾಂಶ. ಎಸ್, ವೆರಿ ಗುಡ್. ಹಾಗಾದ್ರೆ ಈ ಮ್ಯಾಪ್ನಲ್ಲಿ ಇಲ್ಲಿ ತೋರಿಸಿದಾರೆ ನೋಡ್ರಿ, ಈ ಭೂಮಿಯನ್ನು ಮಧ್ಯದಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಹಾಫ್ ಆಗುತ್ತೆ ಮತ್ತು ಇಲ್ಲಿ ಹಾಫ್, ಅರ್ಧ ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧ. ಸೊ ಇಲ್ಲಿ ಬರುವಂಥ ಲ್ಯಾಟಿಟ್ಯೂಡ್ ಯಾವುದು ಅಂದರೆ ಇದು 0 ಡಿಗ್ರಿ ಲ್ಯಾಟಿಟ್ಯೂಡ್. ಅರ್ಥ ಆಯ್ತಾ? ಓಕೆ, ಫೈನ್. ಹಾಗಾದ್ರೆ ಈ ಭೂಮಿಯ ಮೇಲೆ ಬರುವಂಥ ಪ್ರಮುಖ ಅಕ್ಷಾಂಶಗಳು ಯಾವ್ದ್ಯಾವುದು? ಪ್ರಮುಖ ಅಕ್ಷಾಂಶ ಅಂದಾಗ ಡಿಗ್ರೀಸ್ ನೋಡ್ರಿ ಇಲ್ಲಿ. ಸೊ ಮಧ್ಯದಲ್ಲಿ ಇರುವಂಥ ಅಕ್ಷಾಂಶ ಯಾವುದು? ಡಿಗ್ರಿ ಎಷ್ಟು ಡಿಗ್ರಿ? 0 ಡಿಗ್ರಿ. ಯಾವ ಡಿಗ್ರಿ ರೀ? 0 ಡಿಗ್ರಿ. ಐ ವಿಲ್ ರೈಟ್ ಹಿಯರ್ 0 ಡಿಗ್ರಿ. ತಿಳಿತಾ? ಸೊ 0 ಇಂದ ಸ್ವಲ್ಪ ಮೇಲೆ ಹೋಗ್ಬೇಕ್ರಿ. ಎಷ್ಟು ಮೇಲೆ ಹೋಗ್ಬೇಕಂದ್ರೆ ನೋಡ್ರಿ ಇಲ್ಲಿ 23.5 ಡಿಗ್ರಿ. ಎಷ್ಟು ಮೇಲೆ ಹೋಗ್ಬೇಕು? ಈ ಒಂದು ಭಾಗದಲ್ಲಿ ಬರುವಂತಹ ಡಿಗ್ರಿ ಎಷ್ಟು ಅಂದರೆ 23.5 ಡಿಗ್ರಿ. ಒಂದು ಥಿಂಗ್ ಗೊತ್ತಿರಲಿ, ಸೊ ಸಮಭಾಜಕ ವೃತ್ತದ ಮೇಲೆ ಬರುವಂಥ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು. ಅದಕ್ಕೆ ಉತ್ತರ ಅಕ್ಷಾಂಶ ಅಂತ ಮೆನ್ಷನ್ ಮಾಡಬೇಕು. ತಿಳಿತಾ? ಇನ್ ಕೇಸ್ ಇಕ್ವೇಟರ್ನಿಂದ ಕೆಳಗೆ ಬರುವಂಥ ಎಲ್ಲ ಅಕ್ಷಾಂಶಗಳು ದಕ್ಷಿಣ ಅಕ್ಷಾಂಶಗಳು.
ಅದಕ್ಕೆ ಉತ್ತರ ದಕ್ಷಿಣ ಅಂತ ಮೆನ್ಷನ್ ಮಾಡ್ತೀವಿ, ಹೌದಾ ಇಲ್ಲ? ಓಕೆ, ರೈಟ್. ಹಾಗಾದ್ರೆ ಇಕ್ವೇಟರ್ ಮೇಲೆ ಬರುವಂಥ ಪ್ರಮುಖ ಅಕ್ಷಾಂಶ ಡಿಗ್ರಿ ಎಷ್ಟು ಅಂದರೆ 23.5. ಅದೇ ರೀತಿ ಇಕ್ವೇಟರಿಂದ ಕೆಳಗಡೆ ಸೇಮ್ ಡಿಗ್ರಿ ಮ್ಯಾಲೆ ಎಷ್ಟು ಹೋಗ್ಯವೋ ಅಷ್ಟೇ ಕೆಳಗೆ ಬರಬೇಕು. ಇದನ್ನು ಕೂಡ 23.5 ಡಿಗ್ರಿ ಅಕ್ಷಾಂಶ. ಕ್ಲಿಯರ್? ಸೊ ದಿಸ್ ಈಸ್ ಆಲ್ಸೋ 23.5 ಡಿಗ್ರಿ. ಓಕೆ, ರೈಟ್. ಅದಾದಮೇಲೆ ಮತ್ತೆ ಪ್ರಮುಖ ಅಕ್ಷಾಂಶ ಯಾವುದು ಅಂದರೆ ಈಗ 23.5ಲಿಂದ ಸ್ವಲ್ಪ ಮೇಲೆ ಹೋಗ್ಬೇಕ್ರಿ. ಓಕೆ, ಎಷ್ಟು ಮೇಲೆ ಅಂದರೆ 66.5 ಡಿಗ್ರಿ ತನಕ ಹೋಗ್ಬೇಕು. ಎಷ್ಟು ಡಿಗ್ರಿ? 66.5 ಡಿಗ್ರಿ. ಸೇಮ್ ಥಿಂಗ್ ಕೆಳಗಡೆ, ಯಾಕಂದರೆ ಭೂಮಿ ಉತ್ತರ ಗೋಳಾರ್ಧದಲ್ಲಿ ಸೇಮ್ ಇದೆ, ದಕ್ಷಿಣ ಗೋಳಾರ್ಧದಲ್ಲಿ ಕೂಡ ಸೇಮ್ ಇದೆ, ಹೌದಾ ಇಲ್ಲ? ಓಕೆ, ರೈಟ್. ಹಾಗಾದರೆ ದಕ್ಷಿಣದಲ್ಲಿ ಬರುವಂಥ ಪ್ರಮುಖ ಅಕ್ಷಾಂಶನೇ ಯಾವುದು ಅಂದರೆ ಇಟ್ ಈಸ್ ಅರೌಂಡ್ 66.5 ಡಿಗ್ರಿ ಅಥವಾ 66.5 ಡಿಗ್ರಿ. ಸೊ ಇವಿಷ್ಟು ಏನದು ಅಂದರೆ ಭೂಮಿಯ ಮೇಲೆ ಇರುವಂಥ ಪ್ರಮುಖ ಅಕ್ಷಾಂಶಗಳು. ಯಾವ್ದ್ಯಾವ್ದು ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ. ಮಧ್ಯದಲ್ಲೇ 0 ಡಿಗ್ರಿ, ಇಕ್ವೇಟರ್ ಮೇಲೆ 23.5 ಡಿಗ್ರಿ, ಇದನ್ನು ಏನಂತ ಕರಿಬೇಕು? ಉತ್ತರ ಅಕ್ಷಾಂಶ. ಕೆಳಗಡೆ ದಕ್ಷಿಣ ಅಕ್ಷಾಂಶ, ಕರೆಕ್ಟಾ? ಮತ್ತೆ 23.5ಲಿಂದ ಮೇಲೆ ಇದೆ ಯಾವುದು? 66.5 ಡಿಗ್ರಿ, ಇದನ್ನು ಕೂಡ ಉತ್ತರ ಅಕ್ಷಾಂಶ ಅನ್ಬೇಕಾ? ಮತ್ತೆ ಸೇಮ್ ಕಂಡೀಷನ್ ಬರ್ರಿ, 23.5 ಕೆಳಗಡೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಅಂಡರ್ಸ್ಟುಡ್? ಇಕ್ವೇಟರ್ನಿಂದ ಕೆಳಗಡೆ ದಕ್ಷಿಣ ಅಂತ ಮೆನ್ಷನ್ ಮಾಡಬೇಕು, ಇಕ್ವೇಟರ್ನಿಂದ ಮೇಲೆ ಉತ್ತರ ಅಕ್ಷಾಂಶ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇವು ಭೂಮಿಯ ಮೇಲೆ ಇರುವಂಥ ಪ್ರಮುಖ ಅಕ್ಷಾಂಶಗಳು. ಮತ್ತು ಈ ಡಿಗ್ರೀಸ್ಗಳಿಗೆ ಮತ್ತೆ ಹೆಸರು ಇದೆ. ಹಾಗಾದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಇರುವ ಹೆಸರು ಏನು ಅಂತ ಕೇಳಿದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ತಿಳಿತಾ? ಉತ್ತರ ಅಕ್ಷಾಂಶ ಅಂದಾಗ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೀವೇನಾದರೂ ಕೆಳಗಡೆ ಬಂದರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂದಾಗ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಆಮೇಲೆ ಮೇಲೆ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಬಂತು ಅಂದರೆ ಹೆಸರು ಆರ್ಕ್ಟಿಕ್ ಸರ್ಕಲ್. ಯಾಕಂದರೆ ಈ ಭಾಗದಲ್ಲಿ ಯಾವ ಸಾಗರ ಇದೆ? ಆರ್ಕ್ಟಿಕ್ ಸಾಗರ, ಹೌದಾ ಇಲ್ಲ? ರೈಟ್. ಸೊ ಅದೇ ರೀತಿ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಇರುವಂಥ ಹೆಸರು, ಇಲ್ಲಿ ಬರುವಂಥ ಖಂಡ ಯಾವುದು? ಅಂಟಾರ್ಕ್ಟಿಕ್ ಖಂಡ ಅಥವಾ ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಕರೀತಾರೆ. ಖಂಡ ಇಲ್ಲಿದೆ, ಆ ಖಂಡದ ಮೂಲಕ ಅದು ಪಾಸ್ ಆಗಿದೆ, ಹಾಗಾಗಿ ಇದನ್ನು ಏನಂತ ಕರೀತಾರೆ? ಅಂಟಾರ್ಕ್ಟಿಕ್ ವೃತ್ತ, ಅಂಟಾರ್ಕ್ಟಿಕ್ ಸರ್ಕಲ್. ಕ್ಲಿಯರ್? ಇನ್ನೊಂದ್ಸಲ, ಇದು ಇಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಕ್ಟಿಕ್ ಸರ್ಕಲ್. ಪ್ರಮುಖ ಅಕ್ಷಾಂಶಗಳು ಎಷ್ಟು? 5. ಸೊ ತಿಳಿದ? ರೈಟ್. ಒಂದು ಪ್ರಮುಖ ಅಂಶ ಏನಪ್ಪ ಅಂದರೆ, ಸೊ ಈ ಅಕ್ಷಾಂಶಗಳನ್ನು ಯಾವುದರ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ ಅಂತ ಕೇಳಿದರೆ ನೋಡ್ರಿ, ಇಲ್ಲಿ ಕಮ್ಮಿಯೋ ನೋಡ್ರಿ, 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ನಡುವಿನ ಪ್ರದೇಶವನ್ನು ಏನಂತ ಕರೀತಾರೆ? ಸೊ ಆ ಪಾರ್ಟನ್ನು ಶೇರ್ ಮಾಡ್ತೀನಿ. ಓಕೆ, ಈ ರೀತಿ ಏನಂತ ಕರೀತಾರೆ? ಟ್ರಾಪಿಕಲ್ ಝೋನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಟ್ರಾಪಿಕಲ್. ಇಂಗ್ಲಿಷ್ನಲ್ಲಿ ಟ್ರಾಪಿಕಲ್ ಅಂತಾರೆ, ಕನ್ನಡದಲ್ಲಿ ಉಷ್ಣವಲಯ. ಯಾವ ವಲಯ? ಉಷ್ಣವಲಯ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ವಲಯವನ್ನು ಉಷ್ಣ ಅಂತ ಯಾಕೆ ಮೆನ್ಷನ್ ಮಾಡ್ತಾರೆ ಅದನ್ನು ಕೂಡ ಗೊತ್ತಿರಬೇಕಲ್ಲ. ಯಾಕೆ ಉಷ್ಣ? ಹೆಸರಲ್ಲೇ ಇದೆ. ಸೊ ಈ ಒಂದು ಭಾಗದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಭೂಮಿಯ ಈ ಭಾಗದಲ್ಲಿ ಬೀಳೋದ್ರಿಂದ ಅತಿ ಹೆಚ್ಚು ತಾಪದಿಂದ ಕೂಡಿರುತ್ತೆ. ಹಾಗಾಗಿ ಇದನ್ನು ಉಷ್ಣವಲಯ ಅಂತ ಕರೀತಾರೆ. ಸಿಂಪಲ್ ಥಿಂಗ್, ತಿಳಿತಾ? ಸೊ ಉಷ್ಣವಲಯ ಅಂದಾಗ ಯಾವ ಡಿಗ್ರೀಸ್ಗಳ ಮಧ್ಯೆ ಇದೆ ರೀ? ಮೇಲೆ 23.5 ಡಿಗ್ರಿ, ಕೆಳಗಡೆ 23.5 ಡಿಗ್ರಿ. ಹೆಸರೇನು? ಆ ವಲಯ ಯಾವುದಂದ್ರೆ ಉಷ್ಣವಲಯ. ಇಂಗ್ಲಿಷ್ನಲ್ಲಿ ಟ್ರಾಪಿಕಲ್ ಝೋನ್ ಅಂತ ಕರೀತಾರೆ. ಇನ್ನೊಂದು ಹೆಸರಿದೆ, ಟೋರಿಡ್ ಝೋನ್ ಅಂತ ಕರೀತಾರೆ. ಓಕೆ, ಬರೀತೀನಿ ನೋಡ್ರಿ ಬೇಕಾದ್ರೆ ಇಲ್ಲಿ. ಸೊ ಈ ಪ್ರದೇಶವನ್ನ ಏನಂತ ಕರೀತಾರೆ? ಟ್ರಾಪಿಕಲ್ ಅಥವಾ ಉಷ್ಣವಲಯ. ಏನಂತ ಕರೀತಾರೆ? ಉಷ್ಣವಲಯ. ಅತಿ ಹೆಚ್ಚು ಉಷ್ಣದಿಂದ ಕೂಡಿರುತ್ತೆ, ಹಾಗಾಗಿ ಉಷ್ಣವಲಯ. ಅದಾದಮೇಲೆ ನೋಡ್ರಿ, ಈ 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 66.5 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಆ ಪ್ರದೇಶವನ್ನ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಯಾವ ವಲಯ? ಸಮಶೀತೋಷ್ಣ ವಲಯ. ಸೊ ಸೇಮ್ ಥಿಂಗ್ ಗೊತ್ತಿರಲಿ, 23.5ಲಿಂದ 66.5. ಅದೇ ರೀತಿ ಕೆಳಗಡೆ ಬರಬೇಕು, 23.5ಲಿಂದ 66.5 ಡಿಗ್ರಿ. ತಿಳಿತಾ? ಯಾವ ವಲಯ ರೀ?
ಸಮಶೀತೋಷ್ಣ ವಲಯ. ಯಾವ ವಲಯ ಇದು? ಸಮಶೀತೋಷ್ಣ ವಲಯ. ಇದು ಲೈನ್ಸ್ ಆಗ್ತಾ ಇದ್ದೇನಲ್ಲ ಈ ಪಾರ್ಟ್ಗೆ. ಬರಿತೀನಿ ನೋಡ್ರಿ ಇಲ್ಲಿ. ಇದೂ ಸಮಶೀತೋಷ್ಣ ವಲಯ, ಇದು ಕೂಡ ಸಮಶೀತೋಷ್ಣ ವಲಯ. ಇಂಗ್ಲಿಷ್ನಲ್ಲಿ ಟೆಂಪರೇಟ್ ಝೋನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಟೆಂಪರೇಟ್. ಓಕೆ, ಸೊ ಕನ್ನಡದಲ್ಲಿ ಸಮಶೀತೋಷ್ಣ ವಲಯ. ಓಕೆ ರೈಟ್, ಸಮಶೀತೋಷ್ಣ ವಲಯ. ಅಂಡರ್ಸ್ಟ್ಯಾಂಡಿಂಗ್? ಸೊ ಮೇಲ್ಗಡೆ ಸೇಮ್ ಥಿಂಗ್. ಓಕೆ, ಟೆಂಪರೇಟ್ ಝೋನ್, ಟೆಂಪರೇಟ್ ಅಥವಾ ಸಮಶೀತೋಷ್ಣ ವಲಯ. ಓಕೆ ರೈಟ್. ನೆಕ್ಸ್ಟ್ ಮತ್ತೆ ನೋಡ್ರಿ, 66ವರೆಲಿಂದ ಈ ಭಾಗದಲ್ಲಿ ಇರುವಂತಹ ಅಕ್ಷಾಂಶ ಯಾವುದು? ಆಗ್ಲೇ ಹೇಳಿದೆ, ಆ ಅಕ್ಷಾಂಶ ರೇಖೆಯ ರೂಪದಲ್ಲಿ ಇಲ್ಲ, ಬಿಂದುವಿನ ರೂಪದಲ್ಲಿದೆ. ಯಾವುದು ಅಂದ್ರೆ 90 ಡಿಗ್ರಿ ಉತ್ತರ ಅಕ್ಷಾಂಶ. ಸೊ ಇದೇ ಭಾಗದಲ್ಲಿ ಬರುತ್ತೆ. ಓಕೆ, ಹಿಯರ್ ಇಟ್ ಈಸ್ 90 ಡಿಗ್ರಿ. 90 ಡಿಗ್ರಿ ಉತ್ತರ ಅಕ್ಷಾಂಶ ಅನ್ಬೋದು ಅಥವಾ ಉತ್ತರ ಧ್ರುವ ಅಂದ್ರೂ ನಡೆಯುತ್ತೆ. ಸೊ 66ವರೆಲಿಂದ 90 ಡಿಗ್ರಿ ವರೆಗಿನ ಈ ಪ್ರದೇಶವನ್ನ ಶೀತ ವಲಯ. ಯಾವ ವಲಯ? ಶೀತ ವಲಯ ಅಂತ ಹೇಳಿ ಕರೀತಾರೆ, ಗೊತ್ತಿರ್ಲಿ. ಓಕೆ ನೋಡ್ರಿ, ಆ ಭಾಗದಲ್ಲಿ ಇಂಗ್ಲಿಷ್ನಾಗ ಏನಂತಾರ ಅಂತ ಕೇಳಿದ್ರೆ, ಸೊ ನೀವು ಏನಾದರೂ ನೀರು, ಒಂದು ಗ್ಲಾಸ್ನಲ್ಲಿ ನೀರು ಅಥವಾ ಒಂದು ಬೌಲ್ನಲ್ಲಿ ನೀರನ್ನು ಐಸ್ ಬಾಕ್ಸ್ನಾಗ ಇಟ್ಟರೆ, ಫ್ರಿಜ್ ಇರುತ್ತಲ್ಲ, ಐಸ್ ಬಾಕ್ಸ್ನಾಗ ಇಟ್ಟರೆ ಅದು ಏನಾಗುತ್ತೆ? ಫ್ರೀಸ್ ಆಗುತ್ತೆ, ತಂಪಾಗುತ್ತೆ, ಹೌದಾ? ಅದೇ ರೀತಿ ಇಲ್ಲಿರುವಂತಹ ನೀರು, ಸಾಗರದಲ್ಲಿರುವ ನೀರು ಹೆಪ್ಪುಗಟ್ಟಿರುತ್ತೆ. ಹಾಗಾಗಿ ಅದನ್ನು ಫ್ರೀಸಿಡ್ ಝೋನ್ ಅಂತ ಕರೀತಾರೆ. ಫ್ರೀಸಿಡ್. ಯಾವ ಝೋನ್ ಅದು? ಫ್ರೀಸಿಡ್. FRIZID, ಫ್ರೀಸಿಡ್ ಝೋನ್. ಕನ್ನಡದಲ್ಲಿ ಶೀತ ವಲಯ. ಭಾಳ ಶೀತ ಇರ್ತದೆ, ಭಾಳ ಥಂಡಿ ಇರ್ತದೆ ಅಲ್ಲಿ, ಹೌದಿಲ್ಲ? ಟೆಂಪರೇಚರೇ ಇರೋಂಗಿಲ್ಲ. ಅದೇ ರೀತಿ ಕೆಳಗಡೆ 66ವರೆ ದಕ್ಷಿಣ ಅಕ್ಷಾಂಶದಿಂದ ಇಲ್ಲಿ ಬರುತ್ತೆ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಸೊ ಈ ಪ್ರದೇಶವನ್ನ ಸೇಮ್ ಕಂಡೀಷನ್ ಮ್ಯಾಲೆ ಏನು ಕರೆದಿರಿ ಅದೇ ಇಲ್ಲಿ ಏನಂತ ಕರೀತಾರೆ? ಶೀತ ವಲಯ. ಯಾವ ವಲಯ ಇದು? ಶೀತ ವಲಯ, ಅಥವಾ ಇಂಗ್ಲಿಷ್ನಲ್ಲಿ ಫ್ರೀಸಿಡ್ ಝೋನ್. ಯಾವ ಝೋನ್ ರೀ? ಫ್ರೀಸಿಡ್ ಝೋನ್. ಸೊ ಭೂಮಿಯ ಮೇಲೆ ಒಟ್ಟು ವಲಯಗಳು ಎಷ್ಟು ಅಂದರೆ 3 ವಲಯಗಳು. ಒಟ್ಟು ಪ್ರಮುಖ ಅಕ್ಷಾಂಶಗಳು ಎಷ್ಟು ಅಂದಾಗ 5. ಯಾವ್ದ್ಯಾವುದು? ಇಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಕ್ಟಿಕ್ ಸರ್ಕಲ್. ಆಮೇಲೆ ವಲಯ ಅಂದಾಗ 3 ವಲಯ. ಯಾವುದು? ಮಧ್ಯದಲ್ಲಿರುವಂಥ ವಲಯ ಯಾವುದು? ಸೂರ್ಯನ ನೇರವಾದ ಕಿರಣಗಳು ಈ ಭಾಗದಲ್ಲಿ ಬೀಳ್ತವೆ, ಇದು ಉಷ್ಣ ವಲಯ, ಇಂಗ್ಲಿಷ್ನಲ್ಲಿ ಟ್ರಾಪಿಕಲ್ ಝೋನ್ ಅಂತ ಕರೀತಾರೆ. ಸೊ ಇನ್ನೊಂದು ಶಬ್ದನೂ ಇದೆ, ಟೋರಿಡ್ ಅಂತ ಕೂಡ ಕರೀತಾರೆ, ಟೋರಿಡ್ ಝೋನ್. ಸೊ ಗೊತ್ತಿರಲಿ ಎಲ್ಲ ಟರ್ಮ್ಸು, ಟೋರಿಡ್ ಅಂತ ಕರೀತಾರೆ. ಅದಾದಮೇಲೆ ಟೆಂಪರೇಟ್ ಝೋನ್, ಅದಾದಮೇಲೆ ಫ್ರೀಸಿಡ್ ಝೋನ್, ಮೇಲೆ ಮತ್ತು ಕೆಳಗೆ ಫ್ರೀಸಿಡ್ ಝೋನ್. ಅರ್ಥ ಆಯ್ತಾ? ರೈಟ್, ವೆರಿ ಗುಡ್. ನೆಕ್ಸ್ಟ್ ಟ್ರಾಪಿಕಲ್ ಝೋನ್, ಟೆಂಪರೇಟ್ ಝೋನ್, ಫ್ರೀಸಿಡ್ ಝೋನ್. ಒಂದ್ಸಲ ಕನ್ನಡದಲ್ಲಿ ಹೇಳ್ತೀರಾ? ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತ ವಲಯ. ವೆರಿ ಗುಡ್. ಸೊ ಮೂವಿಂಗ್ ಓವರ್ ಟು ನೆಕ್ಸ್ಟ್ ಸ್ಲೈಡ್. ಇವಾಗ ರೇಖಾಂಶಗಳು ಬಂತು ನೋಡಿ. ಯಾವುದು? ರೇಖಾಂಶಗಳು. ಸೊ ರೇಖಾಂಶಗಳಿಗೆ ಇಂಗ್ಲಿಷ್ನಲ್ಲಿ ಲಾಂಗಿಟ್ಯೂಡ್ಸ್ ಅಂತ ಕರೀತಾರೆ. ಉದ್ದ ರೇಖೆಗಳಿಗೆ ಏನಂತ ಕರೀತಾರೆ ಅಂದರೆ ರೇಖಾಂಶಗಳು. ರೈಟ್. ಸೊ ಇದು ನಿಮ್ಮ ಭೂಮಿ ಇದೆ, ಇಲ್ಲಿ ನಾರ್ತ್ ಪೋಲ್ ಇದೆ, ಕೆಳಗಡೆ ಸೌತ್ ಪೋಲ್ ಇದೆ. ಸೊ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲಾದ ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರೀತಾರೆ ಅಂದರೆ ರೇಖಾಂಶಗಳು. ಓಕೆ ರೈಟ್. ಹಾಗಾದರೆ ಭೂಮಿಯ ಮೇಲೆ ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ರೇಖಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎಷ್ಟು ಹೇಳಬೇಕು? 360. ಓಕೆ. ಸೊ ಭೂಮಿಯ ಮೇಲೆ 360 ಲೈನ್ಸ್ ಅದಾವೆ. ಬೇಕಾದ್ರೆ ನೀವು ಕೌಂಟ್ ಮಾಡಿ ಗ್ಲೋಬ್ ತಗೊಂಡು 360 ಲೈನ್ಸ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ತಿಳಿತಾ? ಅರ್ಥ ಆಯ್ತಾ? ಸೊ ಭೂಮಿಯ ಮೇಲೆ ಒಟ್ಟು ರೇಖಾಂಶಗಳ ಸಂಖ್ಯೆ 360 ಡಿಗ್ರಿ. ಓಕೆ, ಯಾಕಂದರೆ ರೇಖಾಂಶಗಳನ್ನ ಡಿಗ್ರೀಸ್ ಒಳಗೆ ಕೌಂಟ್ ಮಾಡ್ತೀವಿ. ಹಾಗಾದರೆ ಈ ರೇಖಾಂಶಗಳಲ್ಲೇ ನಾವು ರೆಫರೆನ್ಸ್ ಲೈನ್ ಆಗಿ ತಗೊಳ್ಳೋದೇ ಯಾವುದು ಅಂದರೆ ಇದು ರೆಡ್ ಕಲರ್ನಲ್ಲಿ ಶೇಡ್ ಮಾಡಿದ್ದಾರಲ್ಲ. ಸೊ 0 ಡಿಗ್ರಿ ಲಾಂಗಿಟ್ಯೂಡ್. ಯಾವುದು? 0 ಡಿಗ್ರಿ ಲಾಂಗಿಟ್ಯೂಡ್. ಗೊತ್ತಿರಲಿ. ಕನೆಕ್ಷನ್ ಎಲ್ಲಿಂದ ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಕನೆಕ್ಷನ್ ಮಾಡಿರುವಂತಹ ಪ್ರಮುಖ ರೇಖಾಂಶ ಯಾವುದು ಅಂದರೆ 0 ಡಿಗ್ರಿ ಲಾಂಗಿಟ್ಯೂಡ್.
ಈ ಲಾಂಗಿಟ್ಯೂಡ್ಗೆ ಇರುವಂತ ಇತರೆ ಹೆಸರುಗಳು ಗೊತ್ತಿರಲಿ, GMT ಅಂತ ಕೂಡ ಕರೀತಾರೆ, ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಪ್ರೈಮ್ ಮೆರಿಡಿಯನ್, ಓಕೆ, ಮೆರಿಡಿಯನ್ಸ್, ರೈಟ್. ಹಾಗಾದ್ರೆ ನಾನು ಟೋಟಲ್ ಎಷ್ಟು ಹೇಳಿದರೆ ರೇಖಾಂಶಗಳ ಸಂಖ್ಯೆ ಎಷ್ಟು ಅಂದರೆ 360 ಡಿಗ್ರೀಸ್. ಓಕೆ, ಸೊ ಇಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನ ಕೊಟ್ಟಿದ್ದಾರೆ, ನೋಡೋಣ. ಕನ್ನಡದಲ್ಲೂ ಕೂಡ ನಾನು ಹೇಳ್ತೀನಿ, ಡೋಂಟ್ ವರಿ. ಲಾಂಗಿಟ್ಯೂಡ್ಸ್ ಆರ್ ಆಲ್ಸೋ ನೋನ್ ಆಸ್ ಮೆರಿಡಿಯನ್ಸ್. ನೋಡ್ರಿ, ಈ ರೇಖಾಂಶಗಳಿಗೆ ಇಂಗ್ಲಿಷ್ನಲ್ಲಿ ಲಾಂಗಿಟ್ಯೂಡ್ಸ್ ಅಲ್ಲದೆ ಮತ್ತೆ ಬೇರೆ ಹೆಸರಿನಿಂದ ಕರೀತಾರೆ, ಏನಂದ್ರೆ ಮೆರಿಡಿಯನ್ಸ್ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಗೊತ್ತಿರಲಿ. ಅದಕ್ಕೆ ನೋಡ್ರಿ, ಪ್ರೈಮ್ ಮೆರಿಡಿಯನ್ ರೆಫರೆನ್ಸ್ ಆಗಿ ಲೈನ್ ತಗೊಳ್ಳೋದು ಯಾವುದು ಅಂದ್ರೆ 0 ಡಿಗ್ರಿ ಲಾಂಗಿಟ್ಯೂಡ್. ಓಕೆ, ಮೆರಿಡಿಯನ್ಸ್. ಸೊ ರೇಖಾಂಶಗಳಿಗೆ ಇರುವಂತ ಇನ್ನೊಂದು ಹೆಸರು ಮೆರಿಡಿಯನ್ಸ್. ಓಕೆ, ನೆಕ್ಸ್ಟ್, ರನ್ ಇನ್ ಎ ನಾರ್ತ್ ಸೌತ್ ಡೈರೆಕ್ಷನ್. ನೋಡ್ರಿ, ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದಾವೆ, ಹೌದಾ ಇಲ್ಲ? ಸೊ ನೋಡ್ರಿ, ಡೈರೆಕ್ಷನ್ಸ್ ಗೊತ್ತಿರಲಿ ಅಂತ ಹೇಳಿದೆ. ಇದು ನಾರ್ತ್ ಇದೆ, ಇದು ಸೌತ್ ಇದೆ. ಸೊ ಉದ್ದ ರೇಖೆಗಳಿಗೆ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ರೇಖಾಂಶಗಳು. ಉತ್ತರದಿಂದ ದಕ್ಷಿಣ ಧ್ರುವಗಳಿಗೆ ಕರೆಕ್ಷನ್ ಮಾಡುವಂಥ ರೇಖೆಗಳು ಯಾವುದಂದ್ರೆ ರೇಖಾಂಶಗಳು. ನೆಕ್ಸ್ಟ್, ಫಾರ್ದೆಸ್ಟ್ ಅಪಾರ್ಟ್ ಎಟ್ ದ ಇಕ್ವೇಟರ್ ಆ್ಯಂಡ್ ಮೀಟ್ ಎಟ್ ದ ಪೋಲ್ಸ್. ನೋಡ್ರಿ, ಇಲ್ಲಿ ಒಂದು ಥಿಂಗ್ ಗೊತ್ತಿರಲಿ. ಸೊ ಇದು ನಿಮ್ಮ ಭೂಮಿ, ಕರೆಕ್ಟಾ? ಓಕೆ, ಸೊ ಇದು ನಿಮ್ಮ ಇಕ್ವೇಟರ್, ಅಕ್ಷಾಂಶ ಗೊತ್ತಿರಲಿ, 0 ಡಿಗ್ರಿ ಅಕ್ಷಾಂಶ. ಇವಾಗ ರೇಖಾಂಶ ಬರುತ್ತೆ 0 ಡಿಗ್ರಿ ರೇಖಾಂಶ, ಕ್ಲಿಯರ್? ಸೊ ಉತ್ತರ ಧ್ರುವದಿಂದ ದಕ್ಷಿಣಕ್ಕೆ ಬರುವಾಗ ನೋಡ್ರಿ ರೇಖಾಂಶಗಳು, ಈ ರೇಖಾಂಶಗಳ ಡಿಸ್ಟೆನ್ಸ್ ಜಾಸ್ತಿ ಎಲ್ಲಿರ್ತದ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಇಕ್ವೇಟರ್ ಹತ್ರ ಅದ್ರ ಡಿಸ್ಟೆನ್ಸ್ ಭಾಳ ಇರ್ತದೆ. ಅದೇ ಧ್ರುವಗಳ ಕಡೆಗೆ ಹೋದಂತೆ ಈ ಎರಡೂ ರೇಖಾಂಶಗಳ ನಡುವಿನ ವ್ಯತ್ಯಾಸ ಏನಾಗಿದೆ ರೀ? ಕಿರಿದಾಗಿದೆ. ಮಧ್ಯದಲ್ಲಿ ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಸೊ ನೀವು ಮೇಲೆ ಹೋದಂಗೆ ಕೆಳಗೆ ಹೋದಂಗೆ ಡಿಸ್ಟೆನ್ಸ್ ಏನಾಗ್ತದೆ? ಕಮ್ಮಿ ಕಮ್ಮಿ ಆಗ್ತದೆ. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ನಡುವಿನ ಅಂತರ ಎಷ್ಟು ಅಂದ್ರೆ 111.3 ಕಿಲೋಮೀಟರ್. ಸೊ ಇದೊಂದು ಹೆಂಗೆ ನಿಮಗೆ ಗೊತ್ತಿರಲಿ. ಅದೇ ಇನ್ ಕೇಸ್ ಅಕ್ಷಾಂಶಗಳಲ್ಲಿ ಅಂದಾಗ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ನಡುವಿನ ಅಂತರ ಅಂದಾಗ ಅಲ್ಲಿ 111 ಕಿಲೋಮೀಟರ್. ಜಸ್ಟ್ ಇಲ್ಲಿ 0.3 ಜಾಸ್ತಿ ಇದೆ. ಅರ್ಥ ಆಯ್ತಾ? ಸೊ ಡಿಸ್ಟೆನ್ಸ್ ಜಾಸ್ತಿ ಇರೋದು ಎಲ್ಲಿ ಅಂತ ಕೇಳಿದ್ರೆ ಇಕ್ವೇಟರ್ ಹತ್ರ. ಓಕೆ, ಸೊ ಇಕ್ವೇಟರ್ ನೋಡ್ರಿ, ಪೋಲ್ಸ್ ಹತ್ರ ಹೋಗುವಾಗ ಏನಾಯ್ತು? ಅಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಯ್ತು. ಓಕೆ, ರೈಟ್. ಆಮೇಲೆ ಆರ್ ಈಕ್ವಲ್ ಇನ್ ಲೆಂತ್. ನೋಡ್ರಿ, ಪ್ರತಿಯೊಂದು ರೇಖಾಂಶಗಳ ಲೆಂತ್ ಈಕ್ವಲ್ ಆಗಿದೆ. ಲೆಂತ್ ಅಂದ್ರೆ ಏನು? ಉದ್ದ. ಸೊ 0 ಡಿಗ್ರಿ ಎಷ್ಟಿದೆ ಇಲ್ಲ, ಎಲ್ಲ ರೇಖಾಂಶಗಳು ಕೂಡ ಲೆಂತ್ ಸೇಮ್ ಆಗಿದೆ, ಉದ್ದ ಸೇಮ್ ಆಗಿದೆ. ಬಟ್ ಅಕ್ಷಾಂಶ ನಾನು ಹೇಳಿದೆ, ಏನಂತ ಹೇಳಿದೆ ಅಕ್ಷಾಂಶಗಳು ಹೇಳುವಾಗ? ಸೊ ಈ ಅಕ್ಷಾಂಶಗಳು ಉತ್ತರದ ಕಡೆಗೆ ಹೋದಂತೆ ಅಥವಾ ದಕ್ಷಿಣಕ್ಕೆ ಹೋದಂತೆ ಇವುಗಳ ಗಾತ್ರ ಕಡಿಮೆ ಆಗಿದೆ. ಸೊ ಭೂಮಿ ಮೇಲೆ ಅತ್ಯಂತ ದೊಡ್ಡದಾದ ಅಕ್ಷಾಂಶನೇ ಯಾವುದು ಅಂದ್ರೆ 0 ಡಿಗ್ರಿ ಅಕ್ಷಾಂಶ. ತಿಳಿತಾ? ಯಾಕೆ? ಬಿಕಾಸ್ ನಮ್ಮ ಭೂಮಿ ಯಾವ ಆಕಾರದಲ್ಲಿದೆ? ಜಿಯಾಯ್ಡ್ ಆಕಾರದಲ್ಲಿದೆ, ಮಧ್ಯದಲ್ಲಿ ಉಬ್ಬಿಕೊಂಡಿದೆ, ಮೇಲೆ ಕೆಳಗೆ ಪ್ಲೇಸ್ ಕಡಿಮೆ ಇದೆ. ಹಾಗಾಗಿ ಅಕ್ಷಾಂಶಗಳ ಗಾತ್ರ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಬಟ್ ಇನ್ ಕೇಸ್ ಇಲ್ಲಿ ನೋಡ್ರಿ, ರೇಖಾಂಶಗಳಲ್ಲಿ ಹಾಗಾಗೋದಿಲ್ಲ. ಎಲ್ಲಾ ರೇಖಾಂಶಗಳ ಉದ್ದ ಏನಾಗಿದೆ? ಇಲ್ಲಿ ಒಂದೇ ಆಗಿದೆ. ತಿಳಿತಾ? ರೈಟ್. ನೆಕ್ಸ್ಟ್, ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಎದ್ರ ಬಗ್ಗೆ ಅಂದ್ರೆ ರೇಖಾಂಶಗಳು. ಸೊ ರೆಫರೆನ್ಸ್ ಲೈನ್ ಯಾವುದು ಅಂದ್ರೆ 0 ಡಿಗ್ರಿ ರೇಖಾಂಶ. ಸೊ ಇದು ನಿಮ್ಮ ಭೂಮಿ ಅಂದ್ರೆ ನಿಮ್ಮ ಎದುರುಗಡೆ 0 ಡಿಗ್ರಿ ರೇಖಾಂಶ ಇದೆ. ಹಾಗಾದ್ರೆ 0 ಡಿಗ್ರಿ ರೇಖಾಂಶದ ಹಿಂದ್ಗಡೆ ಇರುವಂತಹ ರೇಖಾಂಶ ಯಾವುದು ಅಂದ್ರೆ 180 ಡಿಗ್ರಿ. ಯಾವ್ದು ಹೇಳ್ಬೇಕು? 180 ಡಿಗ್ರಿ. ಸೊ ದಿಸ್ ಇಸ್ ಎ ಸರ್ಕಲ್. ಇದು ನಿಮ್ಮ ಭೂಮಿ, ಮುಂದುಗಡೆ 0 ಡಿಗ್ರಿ ಇದೆ, ಅದ್ರ ಹಿಂದ್ಗಡೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ, ಅದ್ರ ಹಿಂದ್ಗಡೆ 180 ಡಿಗ್ರಿ ರೇಖಾಂಶ ಇರುತ್ತೆ. ಸೊ ಇವರಿಬ್ರು ಸೇರಿ, ಇವೆರಡು ರೇಖೆಗಳು ಸೇರಿ ಭೂಮಿಯನ್ನ 2 ಗೋಳಾರ್ಧಗಳಾಗಿ ಡಿವೈಡ್ ಮಾಡ್ತಾವ. ಸೊ ಈ ಭಾಗವನ್ನ ಪೂರ್ವಾರ್ಧ ಗೋಳ, ಈ ಭಾಗವನ್ನ ಪಶ್ಚಿಮ ಗೋಳಾರ್ಧ. ಅರ್ಥ ಆಯ್ತಾ? ಓಕೆ, ಇದು ಗ್ಲೋಬ್ ಅಂತ ಅನ್ಕೋರಿ. ನಿಮ್ಮ ಎದುರುಗಡೆ 0 ಡಿಗ್ರಿ ಇದೆ, ಇದ್ರ ಹಿಂದ್ಗಡೆ 180 ಡಿಗ್ರಿ ಇದೆ. ಸೊ ಈ ಕಡೆ ಪಾರ್ಟ್ ಈಸ್ಟರ್ನ್ ಹೆಮಿಸ್ಫಿಯರ್ ಪೂರ್ವಾರ್ಧ ಗೋಳ, ಈ ಕಡೆ ವೆಸ್ಟರ್ನ್ ಹೆಮಿಸ್ಫಿಯರ್ ಅಥವಾ ಪಶ್ಚಿಮಾರ್ಧ ಗೋಳ. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಪಾಯಿಂಟ್, ವೆರಿ ಗುಡ್. ರೇಖಾಂಶ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೋಡ್ರಿ ಇಲ್ಲಿ. ಸೊ ನಮ್ಮ ಭಾರತ ಯಾವ 2 ರೇಖಾಂಶಗಳ ಮಧ್ಯೆ ಬರುತ್ತೆ ಅಂತ ಕೇಳಿದ್ರೆ
ಯಾವ ರೇಖಾಂಶ ರೀ? ಇಂಡಿಯನ್ ಜಿಯೋಗ್ರಫಿ ಫಸ್ಟ್ ಲೆಸನ್ ಅಲ್ಲಿ ನಾನು ಹೇಳಿದ್ದೆ ನೋಡ್ರಿ. ಸೊ ಇದು ದಿಸ್ ಇಸ್ ಮ್ಯಾಪ್ ಆಫ್ ಇಂಡಿಯಾ, ರೈಟ್? ಸೊ ಭಾರತದ ಪಶ್ಚಿಮದಲ್ಲಿ ಬರುವಂತಹ ರೇಖಾಂಶ ಯಾವುದು ರೀ? ಇದೆಷ್ಟು ಡಿಗ್ರಿ ಇದು? 68 ಡಿಗ್ರಿ 7 ಮಿನಿಟ್ಸ್ ಈಸ್ಟ್. ಈಸ್ಟ್ ಅಂದ್ರೆ ಏನು? ಪೂರ್ವ. ಅದೇ ರೀತಿ ನೋಡ್ರಿ, ಪೂರ್ವಕ್ಕೆ ಬರ್ರಿ. ಸೊ ಭಾರತ ದೇಶದ ಅತ್ಯಂತ ಪೂರ್ವಕ್ಕಿರುವ ರೇಖಾಂಶ ಯಾವುದು ಅಂದಾಗ, ಐ ಆಮ್ ಸಾರಿ, ಇನ್ನು ಸ್ವಲ್ಪ ಈ ಕಡೆ ಬರಬೇಕು. ಸೊ ಪೂರ್ವಕ್ಕೆ ಇರುವಂತಹ ರೇಖಾಂಶ ಯಾವುದು ಅಂದರೆ 97 ಡಿಗ್ರಿ 25 ಮಿನಿಟ್ಸ್. ಸಿಂಗಲ್ ಡ್ಯಾಶ್ ಇದಲ್ಲ, ಇದನ್ನು ಮಿನಿಟ್ಸ್ ಅಂತ ಕರಿಬೇಕು. ಸಿಂಗಲ್ ಡ್ಯಾಶ್ ಮಿನಿಟ್ಸ್ ಅಂತ ಕರಿಬೇಕು. ಇನ್ ಕೇಸ್ ಡಬಲ್ ಡ್ಯಾಶ್ ಇತ್ತು ಅಂದರೆ ಸೆಕೆಂಡ್ಸ್ ಅಂತ ಕರಿಬೇಕು. ತಿಳಿತಾ? ಓಕೆ. ಸೊ ಇಲ್ಲಿ ನೋಡ್ರಿ, ನಮ್ಮ ಭಾರತ 68 ಡಿಗ್ರಿ 7 ಮಿನಿಟ್ಸ್ ಇಂದ ಎಲ್ಲಿಂದ ಟು 97 ಡಿಗ್ರಿ 25 ಮಿನಿಟ್ಸ್. ಸೊ ಡಿಗ್ರೀಸ್ ನಿಮಗೆ ಅರ್ಥ ಆಗುತ್ತೆ, ಯಾವ ಡಿಗ್ರಿ ಅಂತ ಯಾವ ಡಿಗ್ರಿವರೆಗೆ. ಬಟ್ ಮಧ್ಯದಲ್ಲಿ ಇದೇನ್ರಿ? ಡ್ಯಾಶ್ 7 ಮಿನಿಟ್ಸ್ 25 ಮಿನಿಟ್ಸ್, ಇದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ತಿಳಿತಾ? ಸೊ ಡಿಗ್ರೀಸ್ ಮತ್ತು ಮಿನಿಟ್ಸ್ಗಳ ಮಧ್ಯೆ ಇರುವಂತಹ ರಿಲೇಷನ್ನೇ ಏನಪ್ಪ ಅಂದರೆ ಹೇಳ್ತೀನಿ ಕೇಳಿಲ್ಲ. ಈ ಡಿಗ್ರೀಸ್ಗಳನ್ನೇ ಫರ್ದರ್ ಡಿವೈಡ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಓಕೆ, ಇಲ್ಲಿ ಒಂದು ರೇಖಾಂಶ ಇದೆ, ಆ ರೇಖಾಂಶದ ಡಿಗ್ರಿ ಎಷ್ಟು? 1 ಡಿಗ್ರಿ. ಮತ್ತು ಈ ಕಡೆ ಒಂದು ರೇಖಾಂಶ ಇದೆ, ಈ ರೇಖಾಂಶದ ಡಿಗ್ರಿ ಎಷ್ಟು? 2 ಡಿಗ್ರಿ. ಇದು ನಿಮಗೆ ಅರ್ಥ ಆಗುತ್ತೆ. ಬಟ್ ಈ 2 ಡಿಗ್ರೀಸ್ಗಳ ಮಧ್ಯೆ ಯಾವುದಾದ್ರೂ ಒಂದು ಲೊಕೇಶನ್ ಬಂತಂದರೆ ಅವಾಗ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಆ ಲೊಕೇಶನ್ ಎಲ್ಲಿ ಬರ್ತೋ ಅಂತ ಹೇಳ್ತೀರಿ? ಇದು ಸಮಸ್ಯೆ ಆಗ್ತದೆ, ಹೌದಾ ಇಲ್ಲ? ಫಾರ್ ಎಕ್ಸಾಂಪಲ್, ನಿಮ್ಮ ಗಡಿಯಾರದಲ್ಲಿ ಗಂಟೆ ಆದಮೇಲೆ ನಿಮಿಷ ಆದಮೇಲೆ ಸೆಕೆಂಡ್ಸ್ ಅಂತ ತೋರಿಸುತ್ತೆ. ಬಟ್ ಈ ಭಾಗದಲ್ಲಿ ಒಂದು ಲೊಕೇಶನ್ ಪಿನ್ ಪಾಯಿಂಟ್ ಮಾಡಬೇಕಾದ್ರೆ, ಸೊ ಇವೆರಡು ರೇಖಾಂಶಗಳ ಮಧ್ಯೆ ಏನಿರ್ತದ ಅಂತ ಕೇಳಿದರೆ ಇಲ್ಲಿನೂ ಕೂಡ ಮಿನಿಟ್ಸೇ ಇರುತ್ತೆ. ಸೊ ಇವೆರಡರ ಮಧ್ಯೆ ಅಂದರೆ 1 ಡಿಗ್ರಿಯಲ್ಲಿ ಒಟ್ಟು 60 ನಿಮಿಷಗಳಿರ್ತಾವೆ, 60 ಪಾಯಿಂಟ್ಸ್. ಇದನ್ನೇ ನಾವು ಏನಂತ ಕರಿತೀವಿ? 60 ಮಿನಿಟ್ಸ್. 1 ಡಿಗ್ರಿಯಿಂದ ಇನ್ನೊಂದು ಡಿಗ್ರಿ ಮಧ್ಯೆ 60 ಮಿನಿಟ್ಸ್ ಇರುತ್ತೆ. ಇದೇ ಮಿನಿಟ್ಸ್ಗಳನ್ನು ಮತ್ತೆ ನಾವು ಸೆಕೆಂಡ್ಸ್ಗಳಾಗಿ ಕನ್ವರ್ಟ್ ಮಾಡ್ತೀವಿ, ಹೌದಿಲ್ಲ? ಎಷ್ಟು ಸೆಕೆಂಡ್ಸ್? 1 ಮಿನಿಟ್ ಇಸ್ ಈಕ್ವಲ್ಸ್ ಟು ಎಷ್ಟು? 60 ಸೆಕೆಂಡ್ಸ್ಗಳು, 60 ಸೆಕೆಂಡ್ಸ್. ತಿಳಿತಾ? ಡಿಗ್ರೀಸ್ಗಳನ್ನು ಮಿನಿಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಮಿನಿಟ್ಸ್ಗಳನ್ನು ಸೆಕೆಂಡ್ಸ್ಗಳಾಗಿ ಕನ್ವರ್ಟ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ರೈಟ್. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಪಿನ್ ಪಾಯಿಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಿಳಿತಾ? ಓಕೆ, ಬನ್ನಿ. ಸೊ ಇಲ್ಲಿ ವರ್ಲ್ಡ್ ಮ್ಯಾಪ್ ಇದೆ ನೋಡ್ರಿ, ಇಲ್ಲಿ ನಮ್ಮ ಭಾರತ ಇದೆ. ಸೊ ಭಾರತ ಬರೋದು ಯಾವ ಗೋಳಾರ್ಧದಲ್ಲಿ ಹೇಳಿ? ಸೊ ರೆಫರೆನ್ಸ್ ಲೈನೇ ಯಾವುದು ವರ್ಲ್ಡ್ ಮ್ಯಾಪ್ನಲ್ಲಿ? 0 ಡಿಗ್ರಿ ಅಂತ ಅನ್ಕೊಳ್ಳಿ. ದಿಸ್ ಇಸ್ 0 ಡಿಗ್ರಿ. 0 ಡಿಗ್ರಿ ಹಿಂದ್ಗಡೆ ಬರುವಂಥ ರೇಖಾಂಶ ಯಾವುದು? ಹಿಂದ್ಗಡೆ ಯಾವುದು? 180 ಡಿಗ್ರಿ. ತಿಳಿತಾ? ಸಿ ಎರಡು ಲೈನ್ಸ್ ಏನು ಮಾಡ್ತಾವೆ ಅಂದರೆ, ಇದನ್ನು ಈಸ್ಟರ್ನ್ ಹೆಮಿಸ್ಫಿಯರ್, ಇದನ್ನು ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಡಿವೈಡ್ ಮಾಡ್ತಾವೆ. ತಿಳಿದ್ರಿ? ಹಾಗಾದರೆ ನಮ್ಮ ಭಾರತದ ರೇಖಾಂಶ ಆಗಲೇ ಹೇಳಿದೆ ನಾನು, 68 ಡಿಗ್ರಿ 7 ಮಿನಿಟ್ಸಿಂದ 7 ಮಿನಿಟ್ಸ್ ಪೂರ್ವಾರ್ಧ ಗೋಳದಿಂದ ಎಲ್ಲಿವರೆಗೂ ರೀ? 97 ಡಿಗ್ರಿ 25 ಮಿನಿಟ್ಸ್ ಪೂರ್ವ ರೇಖಾಂಶದವರೆಗೆ. ಯಾಕೆ ಅಲ್ಲಿ ಪೂರ್ವ ಎರಡು ಸೈಡ್ ಪೂರ್ವ ಅಂತ ತಗೊಂಡಿನಿ ಅಂದರೆ, ನಮ್ಮ ಭಾರತ ಬರೋದು ಎಲ್ರಿ? ಉತ್ತರ ಗೋಳಾರ್ಧ ಅಂತೇಳಿ ಡಿವೈಡ್ ಮಾಡುವಂಥ ರೇಖೆ ಯಾವುದು? ಹಾಗೇನ 0 ಡಿಗ್ರಿ ಲಾಂಗಿಟ್ಯೂಡ್, 0 ಡಿಗ್ರಿ ಲ್ಯಾಟಿಟ್ಯೂಡ್. ಉತ್ತರ ಗೋಳಾರ್ಧದ, ನಮ್ಮ ಭಾರತ ದೇಶ ಇರೋದು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ. ಓಕೆ, ಸೊ ಪೂರ್ವ ಅಂತ ಹೇಳೋರು ಯಾರು? ಯಾವುದು? GMT. ಅರ್ಥ ಆಯ್ತಾ? ಅಥವಾ ಪ್ರೈಮ್ ಮೆರಿಡಿಯನ್ ಅಥವಾ 0 ಡಿಗ್ರಿ ಲಾಂಗಿಟ್ಯೂಡ್. ಹಾಗಾಗಿ ನಮ್ಮ ಭಾರತ ದೇಶದ 2 ರೇಖಾಂಶಗಳನ್ನು ಪೂರ್ವ ರೇಖಾಂಶ ಅಂತ ತಗೋತೀವಿ. 68ರಿಂದ 97 ಡಿಗ್ರಿ. ಅರ್ಥ ಆಯ್ತಲ್ಲ? ರೈಟ್, ವೆರಿ ಗುಡ್. ನೆಕ್ಸ್ಟ್, ಸ್ಲೈಡ್. ಸಮ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ನೋಡ್ರಿ. ಸೊ ಆಗಲೇ ಹೇಳಿದೆ ನಾನು, ಪ್ರಮುಖ ಅಕ್ಷಾಂಶಗಳು ಎಷ್ಟು ಅಂದರೆ 5. ಭೂಮಿಯ ಮೇಲೆ ಪ್ರಮುಖ ಅಕ್ಷಾಂಶಗಳು 5. ಯಾವುದ್ಯಾವುದು? 0 ಡಿಗ್ರಿ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಆರ್ಕ್ಟಿಕ್ ಸರ್ಕಲ್ ಮೇಲೆ ಅಂದರೆ 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, 66 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಅಕ್ಷಾಂಶಗಳು 5 ಪ್ರಮುಖ ಅಕ್ಷಾಂಶಗಳು. ಸೊ ಇಲ್ಲಿ ಪಾಯಿಂಟ್ಸ್ ಏನಿದೆ ನೋಡ್ರಿ. ಭೂಮಧ್ಯ ರೇಖೆಯ ಉದ್ದ ಸುಮಾರು 40,075 ಕಿಲೋಮೀಟರ್. ಎಷ್ಟಿದೆ ರೀ?
40,075 ಕಿಲೋಮೀಟರ್. ಏನಿದು? ಹಾಗಾದ್ರೆ ಈ ಭೂಮಿಯ ಒಟ್ಟು ನೋಡ್ರಿ ಸಮಭಾಜಕ ವೃತ್ತದಲ್ಲಿ ಅಥವಾ ಇಕ್ವಿಟೋರಿಯಲ್ ಲೆಂತ್ ಎಷ್ಟು ಅಂತ ಕೇಳಿದ್ರೆ ಇದು ಲೆಂತ್. ಇಡೀ ಭೂಮಿಯನ್ನು ಸುತ್ತ ಹಾಕೊಂಡು ಬಂದಾಗ ಅದರ ಒಟ್ಟು ಉದ್ದ ಎಷ್ಟು ಅಂದಾಗ 40,075 ಕಿಲೋಮೀಟರ್. ಓಕೆ, ಪ್ಲೀಸ್ ರಿಮೆಂಬರ್ 40,075 ಕಿಲೋಮೀಟರ್. ಅರ್ಥ ಆಯ್ತಾ? ಇನ್ ಕೇಸ್ ನಿಮಗೇನಾದರೂ ಲಾಂಗಿಟ್ಯೂಡಿನಲ್ ಲೆಂತ್ ಎಷ್ಟು ಅಂತ ಕೇಳಿದ್ರೆ, ಲಾಂಗಿಟ್ಯೂಡ್ ಅಂದರೆ ಈ ರೀತಿ. ಸೊ ಈ ಭಾಗದಲ್ಲಿ ನಮ್ಮ ಭೂಮಿ ಚಪ್ಪಟ್ಟೆ ಆಗಿದೆ ಗೊತ್ತಿರಲಿ, ಈ ರೀತಿ ಇದೆ ತಿಳಿತಾ? ಹಾಗಾದ್ರೆ ಇದ್ರ ಲೆಂತ್ ಎಷ್ಟು ಅಂತ ಕೇಳಿದ್ರೆ ಇದ್ರ ಲೆಂತ್ ಕಡಿಮೆ ಇದೆ, ಯಾಕಂದ್ರೆ ಚಪ್ಪಟ್ಟೆ ಆಗಿದೆ ಅಲ್ರಿ, ಲೆಂತ್ ಕಡಿಮೆ ಇದೆ. ಸೊ ಮಧ್ಯದಲ್ಲಿ ಉಬ್ಬಿಕೊಂಡಿರೋದ್ರಿಂದ ಲೆಂತ್ ಜಾಸ್ತಿ ಇದೆ. ಎಷ್ಟಿದೆ ಅಂದರೆ 40,075 ಕಿಲೋಮೀಟರ್. ಸೊ ಲಾಂಗಿಟ್ಯೂಡಿನಲ್ ಲೆಂತ್ ಎಷ್ಟು ಅಂತ ಕೇಳಿದ್ರೆ 40,007 ಕಿಲೋಮೀಟರ್. ಎಷ್ಟು? 40,007 ಕಿಲೋಮೀಟರ್. ಎರಡು ಗೊತ್ತಿಲ್ಲ. ಇದು ಇಕ್ವಿಟೋರಿಯಲ್ ಲೆಂತ್, ಇದು ಲಾಂಗಿಟ್ಯೂಡಿನಲ್ ಲೆಂತ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕಡಿಮೆ ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆ ಅಂದ್ರೆ ಏನ್ರಿ? ಗ್ರಾವಿಟಿ. ಎಲ್ಲಿ ಗ್ರಾವಿಟಿ ಕಡಿಮೆ ಇದೆ ಅಂದ್ರೆ ಇಕ್ವಿಟೋರಿಯಲ್ ಅಥವಾ ಸಮಭಾಜಕ ವೃತ್ತದ ಕಡೆಗೆ ಗ್ರಾವಿಟಿ ಕಡಿಮೆ ಆಗಿದೆ. ಓಕೆ, ರೈಟ್. ಭೂಮಧ್ಯ ರೇಖೆಯ ಉಬ್ಬು. ಸೊ ಭೂಮಿ ಅಂದಾಗ ಅದು ಉಬ್ಬಿಕೊಂಡಿರೋದು ಯಾವ ಭಾಗದಲ್ಲಿ ಅಂದ್ರೆ ಇಕ್ವೇಟರ್ ಹತ್ರ, ಹೌದಿಲ್ಲ? ನೆಕ್ಸ್ಟ್ ಬಾಹ್ಯಾಕಾಶ ಉಡಾವಣೆಯ ವೇಗ ಹೆಚ್ಚಾಗುತ್ತದೆ. ಬಾಹ್ಯಾಕಾಶ ಉಡಾವಣೆಯ ವೇಗ ಹೆಚ್ಚಾಗುತ್ತೆ. ಸಿಯರ್. ಸೊ ಇದು ನಿಮ್ಮ ಭೂಮಿ ಇದೆ. ಸೊ ಭೂಮಿ ತನ್ನ ಅಕ್ಷದಲ್ಲಿ ಅದು ಸುತ್ತುತ್ತಾ ಇರುತ್ತೆ, ನಾವು ರೊಟೇಷನ್ ಅಂತ ಕರಿತೀವಿ. ಓಕೆ, ಅರ್ತ್ ರೊಟೇಟ್ಸ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್ ಈಸ್ ನೋನ್ ಆಸ್ ರೊಟೇಷನ್. ಅದಕ್ಕೆ ಭ್ರಮಣೆ ಅಂತ ಕರಿತೀವಿ. ಭೂಮಿ ಯಾವಾಗ ತಿರುಗ್ತಾ ಇರುತ್ತೆ, ಹಾಗಾಗಿ ಮಧ್ಯದಲ್ಲಿ ಕೇಂದ್ರ ತ್ಯಾಗಿ ಬಲದಿಂದ ಮಧ್ಯದಲ್ಲಿ ಉಬ್ಬಿಕೊಂಡಿದೆ. ತಿಳಿತ್ರಿ? ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ, ಇಲ್ಲಿ ಈ ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನೆಡೆಗೆ ಚಲಿಸ್ತಾ ಇದೆ ಹೇಳ್ರಿ? ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲಿವರೆಗೂ? ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ತಾ ಇದೆ. ನೀವೇನಾದರೂ ಸ್ಯಾಟಲೈಟ್ಸ್ ಲಾಂಚ್ ಮಾಡಬೇಕಾಗಿತ್ತು ಅಂದರೆ, ಸ್ಯಾಟಲೈಟ್ಸ್ ಅಂದ್ರೆ ಏನು? ಉಪಗ್ರಹಗಳ ಉಡಾವಣೆ ಮಾಡಬೇಕಾಗಿತ್ತು ಅಂದರೆ ಎಲ್ಲಿ ಇಕ್ವೇಟರ್ ಇರುತ್ತಲ್ಲ ಆ ಪ್ರದೇಶದಲ್ಲಿ ಬಂದು ಮಾತ್ರ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಬೇಕು. ಕಾರಣ ಏನಪ್ಪ ಅಂದರೆ ಭೂಮಿ ಅತಿ ವೇಗವಾಗಿ ತಿರುಗೋದು ಎಲ್ಲಿ ಅಂದರೆ ಮಧ್ಯದಲ್ಲಿ. ಎಲ್ಲಿ? ಮಧ್ಯದಲ್ಲಿ ಬಲ್ಜ್ ಆಗಿದೆ. ಸ್ಪೀಡ್ ಕೂಡ ಮಧ್ಯದಲ್ಲೇ ಇರ್ತದೆ. ತಿಳಿತಾ? ಸೊ ಯಾವುದೇ ಒಂದು ವಸ್ತುವನ್ನು ಮೇಲೆ ಎಸಬೇಕಾದ್ರೆ ಗ್ರಾವಿಟಿ ಹೆಚ್ಚಿರಬೇಕು ಕಡಿಮೆ ಇರಬೇಕು? ನೀವೇ ಹೇಳಿ. ಗ್ರಾವಿಟಿ ಕಡಿಮೆ ಇರಬೇಕು, ಅಂದಾಗ ಮಾತ್ರ ಮೇಲೆ ಹೋಗುತ್ತೆ, ಹೌದಿಲ್ಲ? ಸೊ ಭೂಮಿ ತಿರುಗೋದ್ರಿಂದ ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ, ವೇಗ ಜಾಸ್ತಿ ಇದೆ. ಈ ವೇಗ ಜಾಸ್ತಿ ಇರೋದ್ರಿಂದ ಈ ಪ್ರದೇಶದಲ್ಲಿ ಗ್ರಾವಿಟಿ ಕಡಿಮೆ ಇದೆ, ಗುರುತ್ವಾಕರ್ಷಣ ಬಲ ಇದೆ. ಸೊ ನೀವು ಭೂಮಿಯಿಂದ ಯಾವುದೇ ವಸ್ತುವನ್ನ ಬಾಹ್ಯಾಕಾಶಕ್ಕೆ ಕಳಿಸ್ಬೇಕು ಅಂದ್ರೆ ಇಕ್ವೇಟರ್ ಹತ್ರ ನಿಂತ್ಕೊಂಡು ಕಳಿಸ್ಬೇಕು. ಅಂದಾಗ ಅದೇನಾಗುತ್ತೆ ರೀ? ಬೇಗ ಬಾಹ್ಯಾಕಾಶಕ್ಕೆ ತಲುಪುತ್ತದೆ. ಈ ಒಂದು ಕಾರಣಕ್ಕೆ ಅತಿ ಹೆಚ್ಚು ಉಪಗ್ರಹಗಳು ಉಡಾವಣೆ ಮಾಡೋದು ಎಲ್ಲಿ ಅಂದ್ರೆ ಸಮಭಾಜಕ ವೃತ್ತದ ಪ್ರದೇಶದ ಕಡೆಗೆ. ಅರ್ಥ ಆಯ್ತಾ? ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಖಂಡಗಳು. ದಕ್ಷಿಣ ಅಮೆರಿಕಾ ಖಂಡ. ಓಕೆ, ದಕ್ಷಿಣ ಅಮೆರಿಕಾ ಖಂಡ, ಆಫ್ರಿಕಾ ಮತ್ತು ಏಷ್ಯಾ. ನೋಡ್ರಿ, ಇದು ಭೂಮಿ ಇದೆ. ಹಾಗಾದ್ರೆ ಇದು ಇಕ್ವೇಟರ್. ಈ ಇಕ್ವೇಟರ್ ಒಟ್ಟು ಎಷ್ಟು ಖಂಡಗಳ ಮೂಲಕ ಪಾಸ್ ಆಗಿದೆ ಅಂತ ಕೇಳಿದ್ರೆ 3 ಖಂಡಗಳು. ಯಾವ್ದ್ಯಾವ್ದು ಹೇಳ್ರಿ? ಒಂದು ಬರುತ್ತೆ ಸೌತ್ ಅಮೇರಿಕಾ, ಅದಾದ್ಮೇಲೆ ಬರುತ್ತೆ ಯಾವ್ದ್ರಿ? ಆಫ್ರಿಕಾ, ಅದಾದ್ಮೇಲೆ ನಮ್ಮ ಏಷ್ಯಾ ಖಂಡ ಬರುತ್ತೆ. ಓಕೆ, ಒಟ್ಟು 3 ಖಂಡಗಳು ಗೊತ್ತಿರಲಿ. ಯಾವ್ದ್ಯಾವುದು? ದಕ್ಷಿಣ ಅಮೆರಿಕಾ ಖಂಡ, ಆಫ್ರಿಕಾ ಖಂಡ, ಏಷ್ಯಾ ಖಂಡ. ತಿಳಿತಾ? ನಮ್ಮ ಇಂಡಿಯಾ ಇಕ್ವೇಟರ್ ಮೇಲೆ ಇದೆ, ಗೊತ್ತಿರಲಿ. ಅದು ಕಂಟ್ರಿ. ನಾನು ಖಂಡಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಒಟ್ಟು 3 ಖಂಡಗಳ ಮೂಲಕ ಸಮಭಾಜಕ ವೃತ್ತ ಪಾಸ್ ಆಗಿದೆ. ಆಮೇಲೆ ಕಂಟ್ರೀಸ್ ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಾಗಾದ್ರೆ ಈ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುವ ನದಿನೇ ಯಾವುದು ಅಂದ್ರೆ ಕಾಂಗೋ ಅಥವಾ ಝೈರೆ. 2 ಸಲ ಹಾದು ಹೋಗಿದೆ. ಸೊ ಇದು ನಿಮ್ಮ ಭೂಮಿ ಅಂತ ತಳಿರಿ. ಇದು ಸಮಭಾಜಕ ವೃತ್ತ. ಓಕೆ, ಕಾಂಗೋ ನದಿ ಬರೋದು ಯಾವ ಖಂಡದಲ್ಲಿ ಹೇಳಿ ನೋಡೋಣ? ಯಾವ ಖಂಡದಲ್ಲಿ? ಆಫ್ರಿಕಾ ಖಂಡದಲ್ಲಿ. ಸೊ ಇದು ಸಮಭಾಜಕ ವೃತ್ತವನ್ನು 2 ಸಲ ಪಾಸ್ ಮಾಡುವಂತ ರಿವರೇ ಯಾವುದು ಅಂದ್ರೆ
ದಿಸ್ ಈಸ್ ಕಾಂಗೋ ರಿವರ್. ಯಾವ ನದಿ ರೀ? ಕಾಂಗೋ ನದಿ. ಈ ಕಾಂಗೋ ನದಿಗೆ ಇರುವಂತ ಇನ್ನೊಂದು ಹೆಸರು ಝೈರೆ. ಓಕೆ, ನೆನ್ಪಿರ್ಲಿ. ಕಾಂಗೋ ನದಿಗೆ ಇರುವಂತ ಇನ್ನೊಂದು ಹೆಸರು ಝೈರೆ. ಏನ್ ಮಾಡ್ತಿದ್ರೆ, ಈ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತದೆ. ಕರೆಕ್ಟಾ? ರೈಟ್. ಓಕೆ, ವೆರಿ ಗುಡ್. ಖಂಡಗಳಂದಾಗ ಗೊತ್ತಿರಲಿ, 3 ಖಂಡಗಳು. ಯಾವ್ದ್ಯಾವುದು? ಫಸ್ಟ್ ಎಂಟರ್ ಆಗೋದು ಯಾವ ಖಂಡ ರೀ? ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ, ಆಮೇಲೆ ಏಷ್ಯಾ. ಕ್ಲಿಯರ್? ಓಕೆ, ಫೈನ್. ಮೂವಿಂಗ್ ಓವರ್ ಟು ನೆಕ್ಸ್ಟ್ ಸ್ಲೈಡ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬನ್ನಿ. ಸೊ ಇದು ವರ್ಲ್ಡ್ ಮ್ಯಾಪ್ ಇದೆ, ಹೌದಾ? ಎಲ್ಲ ಖಂಡಗಳು ಕೊಟ್ಟಿದ್ದಾರೆ. ಬಟ್ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ ಯಾವುದು ಅಂದರೆ 0 ಡಿಗ್ರಿ ಲ್ಯಾಟಿಟ್ಯೂಡ್. ಈ 0 ಡಿಗ್ರಿ ಲ್ಯಾಟಿಟ್ಯೂಡ್ ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ನಮಗೆ ಗೊತ್ತಿರಬೇಕು. ತಿಳಿತಾ? ಖಂಡಗಳು ಹೇಳಿದೆ ನಾನು ಹಿಂದಿನ ಸ್ಲೈಡ್ನಾಗ. ಎಷ್ಟು ಖಂಡಗಳ ಮೂಲಕ ಪಾಸ್ ಆಗಿದೆ ರೀ? 3 ಕಾಂಟಿನೆಂಟ್ಸ್. ಯಾವ್ದು? ಸೌತ್ ಅಮೇರಿಕಾ, ಆಫ್ರಿಕಾ, ಏಷ್ಯಾ. ಈಗ ಆ ಖಂಡದಲ್ಲಿ ಬರುವಂಥ ದೇಶಗಳ ಹೆಸರು ಬೇಕಲ್ವಾ ನಮಗೆ? ಎಸ್, ನೋಡ್ರಿ, ಇದು 0 ಡಿಗ್ರಿ ಲ್ಯಾಟಿಟ್ಯೂಡ್. ಫಸ್ಟ್ ಎಂಟರ್ ಆಗೋದೆ ಯಾವ ಖಂಡ ರೀ? ಇದು ದಕ್ಷಿಣ ಅಮೆರಿಕಾ ಖಂಡ. ಇದು ಆಫ್ರಿಕಾ ಖಂಡ. ಕಾಣಿಸ್ತಾ ಇದೆನಾ? ದಿಸ್ ಈಸ್ ಆಫ್ರಿಕಾ ಕಾಂಟಿನೆಂಟ್. ಕ್ಲಿಯರ್? ಅದಾದ್ಮೇಲೆ ಇಲ್ಲಿ ಬರುವಂತ ಕಂಟ್ರೀಸ್ ಯಾವುದು ಅಂದ್ರೆ ನಮ್ಮ ಏಷ್ಯಾ ಖಂಡ. ಅರ್ಥ ಆಯ್ತಾ? ಓಕೆ. ಸೊ ಫಸ್ಟ್ ಕಾಂಟಿನೆಂಟ್ ಯಾವುದು ಅಂದ್ರೆ ಸೌತ್ ಅಮೇರಿಕಾ ಕಾಂಟಿನೆಂಟ್, ಅಥವಾ ದಕ್ಷಿಣ ಅಮೇರಿಕಾ ಖಂಡ ಅಂತ ಬರೀತೀನಿ. ದಕ್ಷಿಣ ಅಮೇರಿಕಾ ಖಂಡ. ಯಾವ ಖಂಡ ಇದು? ದಕ್ಷಿಣ ಅಮೇರಿಕಾ ಖಂಡ. ಹಾಗಾದ್ರೆ ಈ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಯಾವ ದೇಶಗಳ ಮೂಲಕ ಇಕ್ವೇಟರ್ ಪಾಸ್ ಆಗಿದೆ ಅಂತ ಕೇಳಿದ್ರೆ, ಇಲ್ಲಿ ಬರುವಂತಹ 3 ದೇಶಗಳು ನೋಡ್ರಿ. ಇಲ್ಲಿ ಯಾವ್ದ್ಯಾವ್ದು? ಫಸ್ಟ್ ಕಂಟ್ರಿನೇ ಇಕ್ವೆಡಾರ್. ಯಾವುದು? ಇಕ್ವೆಡಾರ್. ಗೊತ್ತಿರ್ಲಿ, ಇಕ್ವೆಡಾರ್. ಇಕ್ವೇಟರ್ ಆದ್ಮೇಲೆ ನೆಕ್ಸ್ಟ್ ಕಂಟ್ರಿನೇ ಯಾವುದು? ಅಟ್ಲಸ್ ನೋಡ್ತಾ ಇದ್ದೀರಾ? ಪ್ಲೀಸ್ ಓಪನ್ ಯುವರ್ ಅಟ್ಲಸ್, ವರ್ಲ್ಡ್ ಮ್ಯಾಪ್ ತೆಗೀರಿ. ಸೊ ಇಕ್ವೇಟರ್ ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ನೀವು ಅಲ್ಲಿ ಏನ್ ಮಾಡಬೇಕು? ಪಾಯಿಂಟ್ ಅನ್ನ ಇಡಿ ಅಥವಾ ಡಾಟ್ ಅನ್ನ ಇಟ್ಕೊಂತ ಹೋಗ್ರಿ. ತಿಳಿತಾ? ಫಸ್ಟ್ ಇಕ್ವೆಡಾರ್, ಅದಾದ್ಮೇಲೆ ಕೊಲಂಬಿಯಾ. ಯಾವ್ದ್ರಿ? ಕೊಲಂಬಿಯಾ. ಅದಾದ್ಮೇಲೆ ಥರ್ಡ್ ಕಂಟ್ರಿ, ಇದು ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು? ಬ್ರಾಜಿಲ್. ಯಾವ ದೇಶ ರೀ? ಬ್ರಾಜಿಲ್. ಓಕೆ, ಇದಿಷ್ಟು 3 ಕಂಟ್ರೀಸ್ ಯಾವ ಖಂಡದ್ದು ಅಂತ ಕೇಳಿದ್ರೆ ದಕ್ಷಿಣ ಅಮೇರಿಕಾ ಖಂಡ. ನೆಕ್ಸ್ಟ್ ಖಂಡ ಯಾವ್ದ್ರಿ? ಆಫ್ರಿಕಾ ಖಂಡ. ಇಲ್ಲಿ ಬರೀತೀನಿ ನೋಡ್ರಿ, ಇಲ್ಲಿ ಸೆಕೆಂಡ್ ಆಫ್ರಿಕಾ. ಸೊ ಆಫ್ರಿಕಾ ಖಂಡದ ಯಾವ ಯಾವ ದೇಶಗಳು ಅಂದಾಗ ನೋಡ್ರಿ, ಈ ಆಫ್ರಿಕಾ ಖಂಡ ಮೇನ್ ಲ್ಯಾಂಡ್ ಹೋಗಕ್ಕಿಂತ ಮುಂಚೆ ಇಲ್ಲಿ ದ್ವೀಪಗಳಾದವು. ಸಾವೋ ಟೋಮ್ ಪ್ರಿನ್ಸಿಪೆ ಅಂತೇಳಿ, ಅದನ್ನು ಕೂಡ ಆಫ್ರಿಕಾದೇ. ತಿಳಿತಾ? ಆಫ್ರಿಕಾದೇ ದೇಶ. ಹಾಗಾಗಿ ಫಸ್ಟ್ ಕಂಟ್ರಿ ಬರುತ್ತೆ, ಅದು ಅಟ್ಲಾಂಟಿಕ್ ಸಾಗರದಲ್ಲಿದೆ. ಸಾವೋ ಟೋಮ್ ಪ್ರಿನ್ಸಿಪೆ. ಯಾವುದು? ಸಾವೋ ಟೋಮ್ ಪ್ರಿನ್ಸಿಪೆ. ಓಕೆ, ಗೊತ್ತಿರಲಿ. ಹಾಗಾದ್ರೆ ಎರಡನೇ ದೇಶ ಯಾವುದು? ಸಾವೋ ಟೋಮ್ ಪ್ರಿನ್ಸಿಪೆ ಆದ್ಮೇಲೆ ಮೇನ್ ಲ್ಯಾಂಡ್ ಒಳಗೆ ಎಂಟ್ರಿ ಕೊಡುತ್ತೆ ನೋಡ್ರಿ. ಇಲ್ಲಿ ಬರುತ್ತೆ ಗಬಾನ್, ಆಮೇಲೆ ಕಾಂಗೋ ಗಣರಾಜ್ಯ, ಉಗಾಂಡ, ಕೇನಿಯಾ, ಲಾಸ್ಟ್ ಒನ್ ಇಸ್ ಸೊಮಾಲಿಯಾ. ತಿಳಿತಾ? ಸಾವೋ ಟೋಮ್ ಪ್ರಿನ್ಸಿಪೆ, ಗಬಾನ್, ಥರ್ಡ್ ಒನ್ ಕಾಂಗೋ, ಆಮೇಲೆ ಉಗಾಂಡ, ಕಾಂಗೋ ಗಣರಾಜ್ಯ. 2 ಕಂಟ್ರೀಸ್ ಇದೆ, ಒಂದು ಕಾಂಗೋ, ಇನ್ನೊಂದು ಕಾಂಗೋ ಗಣರಾಜ್ಯ ಅಂತೇಳಿ. ಕ್ಲಿಯರಾ? ಕಾಂಗೋ ಗಣರಾಜ್ಯ, ಉಗಾಂಡ, 6th ಒನ್ ಕೇನಿಯಾ, ಆಮೇಲೆ 7th ಒನ್ ಸೊಮಾಲಿಯಾ. ಯಾವ್ದ್ರಿ? ಸೊಮಾಲಿಯಾ. ನೋಡ್ರಿ, ಆಫ್ರಿಕಾ ಖಂಡದಲ್ಲಿ ಒಟ್ಟು 7 ದೇಶಗಳು ಬರ್ತಾವ. 7 ದೇಶಗಳು. ದಕ್ಷಿಣ ಅಮೆರಿಕಾ ಬಂದಾಗ ಓನ್ಲಿ 3 ಕಂಟ್ರೀಸ್. ಆಫ್ರಿಕಾ ಅಂದಾಗ 7 ಕಂಟ್ರೀಸ್. ಇನ್ನೊಂದ್ಸಲ ನನ್ನ ಜೊತೆ ಹೆಸರು ಹೇಳ್ರಿ. ಸಾವೋ ಟೋಮ್ ಪ್ರಿನ್ಸಿಪೆ, ಗಬಾನ್, ಕಾಂಗೋ ಗಣರಾಜ್ಯ, ಉಗಾಂಡ, ಕೇನಿಯಾ, ಸೊಮಾಲಿಯಾ. ಒಟ್ಟು 7 ದೇಶಗಳು ಆಫ್ರಿಕಾ ಖಂಡ. ನೆಕ್ಸ್ಟ್ ಆಫ್ರಿಕಾ ಖಂಡ ಮುಗಿದ ಮೇಲೆ ನೆಕ್ಸ್ಟ್ ಖಂಡನೇ ಯಾವ್ದ್ರಿ? ನಮ್ಮ ಏಷ್ಯಾ ಖಂಡ. ಇದು ಯಾವ ಖಂಡ? ಏಷ್ಯಾ ಖಂಡ, ರೈಟ್? ಹಾಗಾದ್ರೆ ಏಷ್ಯಾ ಖಂಡದ
ಯಾವ ಯಾವ ದೇಶಗಳ ಮೂಲಕ ಪಾಸ್ ಆಗಿದೆ ಅಂದರೆ ಇಲ್ಲಿ ಬರಿತೀನಿ ನೋಡ್ರಿ. ಏಷ್ಯಾ ಖಂಡದ 2 ರಾಷ್ಟ್ರ, ಒಂದು ಮಾಲ್ದೀವ್ಸ್, ಇನ್ನೊಂದು ಇಂಡೋನೇಷ್ಯಾ. ಯಾವ್ದ್ಯಾವ್ದ್ರಿ? ಮಾಲ್ದೀವ್ಸ್, ದಿಸ್ ಈಸ್ ಮಾಲ್ದೀವ್ಸ್. ಸೆಕೆಂಡ್ ಒನ್ ಈಸ್ ಇಂಡೋನೇಷ್ಯಾ. ಯಾವ್ದ್ರಿ? ಇಂಡೋನೇಷ್ಯಾ. ಇದು ಅಲ್ದೇನೆ ಮತ್ತೆ ಇನ್ನೊಂದು ನೋಡ್ರಿ, ಇಲ್ಲಿ ಪೆಸಿಫಿಕ್ ಸಾಗರ ಇದೆ, ಹೌದಾ? ಆಸ್ಟ್ರೇಲಿಯಾ ಹತ್ರ ನೋಡ್ರಿ, ಆಸ್ಟ್ರೇಲಿಯಾದ ಪೂರ್ವದಲ್ಲಿ ಪೆಸಿಫಿಕ್ ಸಾಗರ ಇದೆ. ಆ ಸಾಗರದ ಒಂದು ಭಾಗವನ್ನು ಓಷಿಯಾನಿಯಾ ಅಂತ ಕರೀತಾರೆ. ಆ ಓಷಿಯಾನಿಯಾದಲ್ಲಿ ಒಂದು ದೇಶ, ಸ್ವತಂತ್ರ ದೇಶ ಇದೆ, ಕಿರಿಬಾತಿ ಅಂತೇಳಿ. ಸೊ ಕಿರಿಬಾತಿ ದೇಶದ ಮೂಲಕ ಕೂಡ ಹಾದು ಹೋಗಿದೆ ಈಕ್ವೆಡರ್. ಕಿರಿಬಾತಿ ಅಂತ ಬರಿತೀನಿ ನೋಡ್ರಿ. ಯಾವ ದೇಶ? ಕಿರಿಬಾತಿ. ಯಾವ ದೇಶ ರೀ? ಕಿರಿಬಾತಿ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಒಟ್ಟು ದೇಶಗಳು ಅಂದಾಗ ಯಾವ್ದ್ಯಾವ್ದು ನೋಡ್ರಿ. ಇಲ್ಲಿ ಆಫ್ರಿಕಾ ಖಂಡದ್ದು 3 ದೇಶಗಳು, ಆಮೇಲೆ ಆಫ್ರಿಕಾ ಖಂಡದ 7 ದೇಶಗಳು, ಏಷ್ಯಾ ಖಂಡದ 2 ದೇಶಗಳು +1 ಯಾವುದು? ಕಿರಿಬಾತಿ. 7 3 10 11 12 13. ಒಟ್ಟು 13 ದೇಶಗಳ ಮೂಲಕ, ಎಷ್ಟು ದೇಶಗಳು? ಒಟ್ಟು 13 ದೇಶಗಳ ಮೂಲಕ ಸಮಭಾಜಕ ವೃತ್ತ ಹಾದು ಹೋಗಿದೆ. ಸಮಭಾಜಕ ವೃತ್ತ ಹಾದು ಹೋಗಿದೆ. ನೆನ್ಪಿಡ್ತಿರಲ್ವ? ಇಡ್ತಿರಲ್ವ ನೆನಪು? ಓಕೆ, ಸೊ ಇನ್ನೊಂದ್ಸಲ ರಿವೈಸ್ ಮಾಡೋಣ. ಶಾಲೆ ರಬ್ ದಿಸ್ ಒನ್ ನನ್ನ ಜೊತೆ ಹೇಳ್ತಿರಲ್ಲ? ಓಕೆ, ಫಸ್ಟ್ ನೀವು ಟ್ರೈ ಮಾಡಿ, ಬರಲಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಬನ್ನಿ. ಸೊ ಸಮಭಾಜಕ ವೃತ್ತ ಒಟ್ಟು 3 ಖಂಡಗಳ ಮೂಲಕ ಹಾದು ಹೋಗಿದೆ. ಸೊ ಪ್ರತಿಯೊಂದು ಖಂಡದ ಯಾವ ಯಾವ ದೇಶದ ಮೂಲಕ ಹಾದು ಹೋಗಿದೆ ಅಂತ ಹೇಳೋಣ. ಎಸ್, ಬನ್ನಿ. ಫಸ್ಟ್ ಕಾಂಟಿನೆಂಟ್ ಯಾವುದು? ದಕ್ಷಿಣ ಅಮೆರಿಕಾ ಖಂಡ, ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡ. ಕರೆಕ್ಟಾ? ಸೊ ದಕ್ಷಿಣ ಅಮೆರಿಕಾ ಖಂಡದ ಒಟ್ಟು 3 ದೇಶಗಳು ಯಾವ್ದ್ಯಾವ್ದು ಹೇಳಿ? ಈಕ್ವೆಡಾರ್, ಕೊಲಂಬಿಯಾ ಆ್ಯಂಡ್ ಬ್ರೆಜಿಲ್. ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ನೆಕ್ಸ್ಟ್ ಆಫ್ರಿಕಾ ಖಂಡ ನೋಡ್ರಿ, ಮುಖ್ಯ ಭೂಭಾಗಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದು ದೇಶ ಕೂಡ ಬರುತ್ತೆ. ಅದು ಯಾವುದು ಅಂದರೆ ಸಾವೋ ಟೋಮ್ ಪ್ರಿನ್ಸಿಪೆ. ಅದಾದ್ಮೇಲೆ ಗಬಾನ್, ಕಾಂಗೋ ಗಣರಾಜ್ಯ, ಉಗಾಂಡ, ಕೇನಿಯಾ, ಸೊಮಾಲಿಯಾ. ಆಫ್ರಿಕಾ ಖಂಡದ್ದು 7 ದೇಶಗಳು. ಅದಾದ್ಮೇಲೆ ನಮ್ಮ ಏಷ್ಯಾ ಖಂಡದ 2 ರಾಷ್ಟ್ರಗಳು, ಒಂದು ಮಾಲ್ದೀವ್ಸ್ ಇದೆ, ಇನ್ನೊಂದು ಇಂಡೋನೇಷ್ಯಾ. ಅದಾದ್ಮೇಲೆ ಪೆಸಿಫಿಕ್ ಸಾಗರದಲ್ಲಿ ಓಷಿಯಾನಿಯಾ ಎಂಬ ಪ್ರದೇಶದಲ್ಲಿ ಬರುವಂತ ದೇಶ ಯಾವುದು ಅಂದ್ರೆ ಕಿರಿಬಾತಿ. ಯಾವುದು? ಕಿರಿಬಾತಿ. ಹಾಗಾದ್ರೆ ಟೋಟಲ್ ಕಂಟ್ರೀಸ್ ಅಂದಾಗ ಸಮಭಾಜಕ ವೃತ್ತವು ಒಟ್ಟು ಎಷ್ಟು ದೇಶಗಳ ಮೂಲಕ ಪಾಸ್ ಆಗಿದೆ ಅಂತ ಕೇಳಿದ್ರೆ ಒಟ್ಟು 13 ದೇಶಗಳು. ಎಷ್ಟು? 13. ಕ್ಲಿಯರ್? ಓಕೆ, ರೈಟ್. ಇನ್ನೊಂದ್ಸಲ ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್, ಗಬಾನ್, ಕಾಂಗೋ ಗಣರಾಜ್ಯ, ಉಗಾಂಡ, ಕೇನಿಯಾ, ಸೊಮಾಲಿಯಾ. ಅದಾದ್ಮೇಲೆ ಏಷ್ಯಾದು ಮಾಲ್ದೀವ್ಸ್, ಇಂಡೋನೇಷ್ಯಾ. ಲಾಸ್ಟ್ ಒನ್ ಇಸ್ ಕಿರಿಬಾತಿ. ಕ್ಲಿಯರ್? ಓಕೆ, ಫೈನ್. ಸೊ ಇದಿಷ್ಟು ವರ್ಲ್ಡ್ ಮ್ಯಾಪ್ ಸೀರೀಸು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಟಾಪಿಕ್ ಆಫ್ ಕ್ಯಾನ್ಸರ್, ಟಾಪಿಕ್ ಆಫ್ ಕೇಪ್ರಿಕಾನ್, ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಕ್ಟಿಕ್ ಸರ್ಕಲ್. ಸೊ ಇದಿಷ್ಟು ಸರ್ಕಲ್ಸ್ ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.